ಅಭಿಷೇಕ್ ಸ್ಟಾರ್ಟ್ ಮಾಡದ ಒಂದ್ ನಿಮಿಷ ಕೊಡೋಣ. ಓಕೆ. ಐ ಥಿಂಕ್ 27 ಜನ ಇದ್ದಾರೆ. Sudhanba, all ready from your side? Awesome. Thank you. ಓಕೆ, ಎಲ್ಲ ಹೇಗಿದ್ದೀರಪ್ಪ? ಥಮ್ಸ್ ಅಪ್ ಬರ್ತಾ ಇದೆ. ಎಲ್ಲ ಕಪ್ಪಡಿ ಹಂಗೆ ಇದ್ದೀರಾ? ನೈಸ್. ಸೂಪರ್. ಓಕೆ, ಎಷ್ಟು ಜನ ಶಿಲ್ಪ ಇದ್ದಾರೆ? ಶಿಲ್ಪಾದಂತೂ ತುಂಬಾ ಥಮ್ಸ್ ಅಪ್ ಬಂತಲ್ಲ. ಸೂಪರ್. ಅಭಿಷೇಕ್, ಶುರು ಮಾಡೋಣ. ಆಲ್ರೈಟ್, ಅಭಿಷೇಕ್ ಸ್ಲೈಡ್ ಶುರು ಮಾಡಕ್ಕಿಂತ ಮುಂಚೆ ಐ ಥಿಂಕ್ ಜಸ್ಟ್ ನಾನು 2 ನಿಮಿಷ ತಗೊಂತೀನಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ವೇಸ್ಟ್ ಮಾಡಲ್ಲ. ಬಟ್ ಫಸ್ಟ್ ಎಲ್ಲಾರ್ಗೂ ಏನೋ ಬಿಸಿ ಟೈಮಲ್ಲಿ ಟೈಮ್ ತಗೊಂಡು ಜಾಯ್ನ್ ಆಗಿದ್ದೀರಾ. ಸೊ ಎಲ್ಲಾರ್ಗೂ ತುಂಬಾ ಹೃದಯವಾದ ಧನ್ಯವಾದಗಳು. ಬಟ್ ಅಗೇನ್ ಜಸ್ಟ್ ನಂದ 2 ಮಾತು, ಜಾಸ್ತಿ ಹೇಳಲ್ಲ. ಬಟ್ ಈ ಟೂರ್ನಮೆಂಟ್ ಮಾತ್ರ ನಿಮ್ಗೋಸ್ಕರ, ಎಲ್ಲಾರ್ಗೋಸ್ಕರ, ಎಲ್ಲ ಒಂದಾಗ್ಲಿ, ಎಂಜಾಯ್ ಮಾಡಿ ಅಂತ. ಸೊ ಒಂದ್ ಸಜೆಷನ್ ಅಂದ್ರೆ, ಪ್ಲೀಸ್ ಮೇಕ್ ಶೂರ್ ಯು ಆರ್ ಸೇಫ್. ಯುವರ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಆಟದ ಹುಮ್ಮಸ್ಸಲ್ಲಿ ಗಾಯ ಮಾಡ್ಕೊಂಡದೇ ಆಗ್ಲಿ, ಅದೆಲ್ಲ ಮಾಡ್ಕೊಂಬೇಡಿ ಅಂತ ಹೇಳಕ್ಕೋಸ್ಕರ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಸೊ ಅಗೇನ್ ಐ ವುಡ್ ಥ್ಯಾಂಕ್ ಅಭಿಷೇಕ್ ಪಾಪ ತುಂಬಾ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾನೆ. ಈಸ್ ಮೇಕಿಂಗ್ ಥಿಂಗ್ಸ್ ಟು ಗೋ ಸ್ಮೂತ್. ಸೊ ಹ್ಯಾವ್ ಫನ್ ಗೈಸ್, ದಟ್ಸ್ ವಾಟ್ ಐ ವುಡ್ ಸೇ, ಅಂಡ್ ಹ್ಯಾಂಡ್ ಓವರ್ ಟು ಅಭಿಷೇಕ್. ನಮಸ್ಕಾರ ಎಲ್ಲರಿಗೂ. ಅಭಿಷೇಕ್, ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಆಚೆ ಕಡೆ ಇದೀನಿ ಇವತ್ತು, ಸಾರಿ ಅಬೌಟ್ ದಟ್. ಓಕೆ, ಶೂರ್. ಏರ್ಪಾಡ್ಸ್ ಇಲ್ಲ ಅಭಿಷೇಕ್? ಏರ್ಪಾಡ್ಸ್ ಇದೆ, ಬಟ್ ಇಲ್ಲಿ ಮ್ಯೂಸಿಕ್ ಇದೆ. ಹೌದಾ, ಸರಿ. ಸೊ ಇವತ್ತಿನ ಅಜೆಂಡಾ ರಿಜಿಸ್ಟ್ರೇಷನ್ ಇನ್ಫೋ ಬಗ್ಗೆ ನೋಡೋಣ. ಆಮೇಲೆ ವೆನ್ಯೂ, ಟೂರ್ನಮೆಂಟ್ ಫಾರ್ಮ್ಯಾಟ್ ಹೇಗಿದೆ, ರೂಲ್ಸ್, ನಮ್ ರೂಲ್ ಬುಕ್ ನೀವೆಲ್ಲ ಓದಲೇ ಇದ್ರೆ ಅದೊಂಚೂರು, ಗ್ರೌಂಡ್ ರೂಲ್ಸ್, ಅಂಡ್ ಕೊನೆಗೆ ರೋಸ್ಟರ್ ಅಸೈನ್ಮೆಂಟ್ಸ್ ಹೋಗೋಣ. ಶುರು ಮಾಡಿ. ಅಂಡ್ ಇನ್ನೊಂದು ಶುರು ಮಾಡಕ್ಕಿಂತ ಮುಂಚೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಪ್ಲೀಸ್ ಚಾಟ್ ಅಲ್ಲಿ ಹಾಕಿ, ನೋಡ್ತಾ ಇರ್ತೀವಿ ಅಂಡ್ ವಿಲ್ ಆನ್ಸರ್. ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ನೋಡಿ ಮೆಸೇಜ್ ಮಾಡ್ತೀವಿ. ಸೊ ಏನೇ ಕ್ವಶನ್ಸ್ ಇದ್ರು ಪ್ಲೀಸ್ ಚಾಟ್ ಅಲ್ಲಿ ಮೆಸೇಜ್ ಮಾಡಿ. ಸೊ ರಿಜಿಸ್ಟ್ರೇಷನ್ ಅಂತ ಬಂದ್ರೆ, ನಾವು January 31st ಇಂದ February 21st ತನಕ ರಿಜಿಸ್ಟ್ರೇಷನ್ ಓಪನ್ ಮಾಡಿದ್ವಿ. ಟೋಟಲ್ 43 ರಿಜಿಸ್ಟ್ರೇಷನ್ ಬಂದಿದೆ. ಸೊ ನಾವು ಅನ್ಕೊಂಡಕ್ಕಿಂತ ತುಂಬಾ ಜಾಸ್ತಿನೇ ಬಂದಿದೆ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಅಂಡ್ ಇನ್ನೊಂದು ರಿಮೈಂಡರ್ ಏನು ಅಂದ್ರೆ, ಎಲ್ಲಾರು ಈ ಫ್ರೈಡೇ ಒಳಗೆ ಪಿಕಲೆಕ್ಸ್ ವೇವರ್ ಫಾರ್ಮ್ ಸೈನ್ ಮಾಡಿ. ನಿಮ್ ಇಮೇಲ್ಗೂ, ಎಲ್ಲಾರ ಇಮೇಲ್ಗೂ ಬಂದಿರುತ್ತೆ. ಸೊ
ಸೈನ್ ಮಾಡಕ್ಕೆ. ಇಲ್ಲದ್ರೆ ಗ್ರೂಪ್ ಅಲ್ಲೂ ಲಿಂಕ್ ಸಿಗುತ್ತೆ, ಸೊ ಪ್ಲೀಸ್ ಸೈನ್ ಮಾಡಿ. ಆಮೇಲೆ ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ಲಿಮತ್ ಅಲ್ಲಿರೋ ಪಿಕಲೆಕ್ಸ್ ಅಂತ ಒಂದು ವೆನ್ಯೂಲ್ ನಡೀತಾ ಇದೆ. ಸೊ ನೀವ್ ಯಾರು ಹೋಗಿಲ್ಲ ಅಂದ್ರೆ ಸೊ ಇದು ಆನಪೋಲಿಸ್ ಲೈನ್, ಸೊ ಆಲ್ಮೋಸ್ಟ್ ನೀವು ಟಾರ್ಗೆಟ್ ಹೋಗಿದ್ರೆ ಪ್ಲಿಮತ್ ಟಾರ್ಗೆಟ್ ಅದ್ ಹತ್ರನೇ ಇದೆ. ಆಮೇಲೆ ಪಾರ್ಕಿಂಗ್ ವಿಷಯಕ್ಕೆ ಬಂದ್ರೆ ಪಿಕಲೆಕ್ಸ್ ಪ್ರಮೈಸಸ್ ಅಲ್ಲೇ 3 ಪಾರ್ಕಿಂಗ್ ಸ್ಲಾಟ್ಸ್ ಇದೆ, 1, 2, 3. ಆಮೇಲೆ ಇಲ್ಲೂ ಸಾಲಿಲ್ಲ ಅಂದ್ರೆ ಓವರ್ಫ್ಲೋ ಪಾರ್ಕಿಂಗ್ ಸ್ಲಾಟ್ಸ್ ಆಗಿ ಎದುರುಗಡೆ ಬೇರೆ ಇಲ್ಲೂ ಪಾರ್ಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಕಾರ್ ಪೂಲ್ ಮಾಡಕ್ ಟ್ರೈ ಮಾಡಿ. ಇಲ್ಲದ್ರೆ ಇಲ್ಲಿ ಆಲ್ಮೋಸ್ಟ್ 30-35 ಸ್ಲಾಟ್ಸ್ ಇದೆ, ಅವ್ರ ಲಿಟಲ್ ಮೋರ್ ದನ್ ದ್ಯಾಟ್. ಅದ್ ಬಿಟ್ರೆ ಇಲ್ಲಿ ಪಾರ್ಕ್ ಮಾಡ್ಬೋದು 4-5. ಆಮೇಲೆ ಅವತ್ತು ಇವೆಂಟ್ ದಿನ ಫುಡ್ ವಿಲ್ ಬಿ ಅವೈಲಬಲ್ ಫಾರ್ ಪರ್ಚೇಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಕ್ಯೂಸಿನ್ಸ್ ಅವರೇ ನೋಡ್ಕೊತಾ ಇದಾರೆ ಅದನ್ನ. ಆಮೇಲೆ ಅಲ್ಲಿ ವಾಟರ್ ಬಾಟಲ್ ಸಪ್ಲೈ ಮಾಡಲ್ಲ, ವಾಟರ್ ಫೌಂಟೈನ್ಸ್ ಇದೆ. ಸೊ ಪ್ಲೀಸ್ ನೀವೇ ಬರ್ತಾ ನಿಮ್ ರಿಯೂಸಬಲ್ ವಾಟರ್ ಬಾಟಲ್ಸ್ ತನ್ನಿ. ಓಕೆ, ಐಮ್ ಸಾರಿ, ಐಲ್ ಜಂಪ್ ಆನ್ ಒಂದೇ ಒಂದು ಥಿಂಗ್ ಹೇಳ್ಬೇಕಾಯ್ತು. ಅಭಿಷೇಕ್, can you go back to previous slide? I think ಅಭಿಷೇಕ್ ಹೇಳ್ದಾಗೆ ವಿ ಗಾಟ್ 43 ರಿಜಿಸ್ಟ್ರೇಷನ್ ಅಲ್ಲ, ನಮ್ಮ ಗೋಲ್ ಇದ್ದಿದ್ದು 30 ಬರಬೇಕು ಅಂತ. ಸೊ ನಾವು ಓವರ್ ಆಗಿ ಅಚೀವ್ ಮಾಡಿದೀವಿ. ಸೊ ಅದಕ್ಕೆ ಒಂದೇ ಒಂದು ಏನಾಗಿದೆ ಅಂದ್ರೆ, ನಮ್ಮ ಕಾರ್ಯಕ್ರಮ 10 ಗಂಟೆಗೆ ಶುರು ಬೇಕಾಗಿತ್ತು ಪಿಕಲ್ ಬಾಲು. ಬಟ್ ನಾವ್ ಇವಾಗ ಜಾಸ್ತಿ ಬಂದಿರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಬೇಕಾಗಿತ್ತು. ಸೊ ಈಗ ನಾವು ಬುಕ್ ಮಾಡಿದ್ 10 to 5 ಇತ್ತು, ಬಟ್ 10 to 5 ಮಾಡಕ್ ಆಗ್ದಲ್ಲೇ 1 hour ಜಾಸ್ತಿ ಬೇಕಾದ್ರಿಂದ ನಾವು 9 to 5 ಮಾಡ್ತಾ ಇದೀವಿ. ಸೊ ವಿಲ್ ಕಮ್ ಟು ದ ಶಾರ್ಟ್ಲಿ, ಬಟ್ ಐ ವಾಂಟ್ ಟು ರಿಮೈಂಡ್ ಯು ಆಲ್, ದ ರಿಜಿಸ್ಟ್ರೇಷನ್ ಇವಾಗ 8 o'clock ಓಪನ್ ಆಗುತ್ತೆ. ಸೊ ಬಿಕಾಸ್ ಆಫ್ ಮೋರ್ ರಿಜಿಸ್ಟ್ರೇಷನ್, ಅಂಡ್ ಪ್ಲೀಸ್ ಮೇಕ್ ಶೂರ್ ದಟ್ 8 o'clock ಅಗೇನ್ ಅಭಿಷೇಕ್ ಬರ್ತಾರೆ, ಬಟ್ ಜಸ್ಟ್ ವಾಂಟ್ ಟು ಕಾಲ್ ಔಟ್ ಬಿಕಾಸ್ ಆಫ್ ಮೋರ್ ರಿಜಿಸ್ಟ್ರೇಷನ್ ವಿ ಗಾಟ್ ಹಿಯರ್. ಅಗೇನ್ ಆಮೇಲೆ ನೆಕ್ಸ್ಟ್ ಇದು ಓಪನ್ ಪ್ಲೇ ಫಾರ್ಮ್ಯಾಟ್. ಸೊ ನೋ ಜೆಂಡರ್ ಸ್ಪೆಸಿಫಿಕ್ ಬ್ರಾಕೆಟ್ ಇರುತ್ತೆ. ಸೊ ಮೆನ್ ಸ್ಪೆಸಿಫಿಕ್, ವುಮೆನ್ ಸ್ಪೆಸಿಫಿಕ್, ಮಿಕ್ಸ್ ಡಬಲ್ಸ್ ಆ ತರ ಏನೂ ಇಲ್ಲ. ಸೊ ಎಲ್ಲಾ ಟೀಮ್ ಮೇಲೂ ಆಡ್ಬಹುದು. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀವಿ. ಆಮೇಲೆ ಟೂರ್ನಮೆಂಟ್ ಸ್ಟ್ರಕ್ಚರ್ ಬಂದ್ರೆ ಇನಿಷಿಯಲಿ ರೌಂಡ್ ರಾಬಿನ್ ಮಾಡಿ, ಅದ್ರಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್. ಬಟ್ 3 ಗ್ರೂಪ್ ಆಗಿ ಡಿವೈಡ್ ಮಾಡಿ ಎಲ್ಲಾರು 4 ಗೇಮ್ ಮಾಡಿ, ಆಮೇಲೆ ಬೇಸ್ಡ್ ಆನ್ ದ ರಿಸಲ್ಟ್ಸ್ ವಿಲ್ ಗೋ ಟು ದ ಪ್ಲೇ ಆಫ್ಸ್. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸ್ಆಪ್ ಅಲ್ಲಿ ಒಂದು ಪೋಲ್ ಮಾಡಿದ್ವಿ. ಸೊ ನಿಮ್ಗೆ ಎಷ್ಟು ಗೇಮ್ಸ್ ಬೇಕು ಅಂತ. ಸೊ ಆಲ್ಮೋಸ್ಟ್ 3/4 ಆಫ್ ದಮ್ 4 ಗೇಮ್ಸ್ ಬೇಕು ಅಂತ ಹೇಳಿದೀರಾ. ಸೊ ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಆಮೇಲೆ ಅವಾರ್ಡ್ಸ್ ಅಂತ ಬಂದ್ರೆ, ಸೊ ಟ್ರೋಫೀಸ್ ವಿನ್ನರ್ಸ್ ಮತ್ತೆ ರನ್ನರ್ ಅಪ್ಸ್ಗೆ ಕೊಡ್ತೀವಿ. ಮತ್ತೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ರೆಕಗ್ನಿಷನ್ ಇದ್ದೇ ಇರುತ್ತೆ. ಆಮೇಲೆ ಅವಾರ್ಡ್ ಸೆರೆಮನಿ SKK ಯುಗಾದಿ April 4 ಇರುತ್ತೆ. ಆಮೇಲೆ ಇವಾಗ ಕಾನರ್ ಹೇಳ್ದಂಗೆ 8 ಗಂಟೆಗೆ ಶುರು ಮಾಡ್ತಿದೀವಿ. ಸೊ ಪ್ಲೀಸ್ ಬೇಗ ಬನ್ನಿ. ಸೊ 8 to 9 ರಿಜಿಸ್ಟ್ರೇಷನ್ ಅಂಡ್ ವಾರ್ಮ್ ಅಪ್. ಸೊ ವಾರ್ಮ್ ಅಪ್ ಎಲ್ಲರಿಗೂ ಕಂಪಲ್ಸರಿ. ಸೊ ಇಲ್ಲ ಅಂದ್ರೆ ಇಂಜುರೀಸ್ ಅದು ಇದು ತುಂಬಾ ಜಾಸ್ತಿ ಆಗಬಹುದು. ಸೊ ಪ್ಲೀಸ್ ವಾರ್ಮ್ ಅಪ್ ಮಾಡಿ, ಸ್ವಲ್ಪ ಬೇಗ ಬನ್ನಿ, ನಮಗೂ ಹೆಲ್ಪ್ ಆಗುತ್ತೆ. ಅಂಡ್ 9 AM ಶಾರ್ಪ್ ನಾವು ರೌಂಡ್ ರಾಬಿನ್ ಮ್ಯಾಚ್ ಶುರು ಮಾಡ್ತೀವಿ. ಇದು ಎಲ್ಲಾರ್ಗೂ ಆನ್ ಟೈಮ್ ಇರ್ಲೇಬೇಕು. ಮುಂದೆ ಹೋಗ್ತಿದಂಗೆ ಗೊತ್ತಾಗತ್ತೆ. ಸೊ ಎಲ್ಲಾರ್ಗೂ ಈ ಟೈಮ್ ಸ್ಲಾಟ್ಸ್ ಕೊಟ್ಟಿರ್ತೀವಿ, ಈ ಮ್ಯಾಚು ಈ ಕೋರ್ಟು ಇದು ಅಂತ. ಸೊ ಆ ಟೈಮ್ಗೆ ಸ್ಪೆಸಿಫಿಕ್ ಆಗಿ ಆ ಕೋರ್ಟ್ ಅಲ್ಲಿ ಇರೋದು ನಿಮ್ ಜವಾಬ್ದಾರಿ. ಸೊ ರೌಂಡ್ ರಾಬಿನ್ ಮ್ಯಾಚಸ್ 11 ಪಾಯಿಂಟ್ಸ್ ಅಥವಾ 15 ಮಿನಿಟ್ ಗೇಮ್ ಆಗಿರುತ್ತೆ. ಮೋಸ್ಟ್ಲಿ 15 ಮಿನಿಟ್ಸ್ ಒಳಗೆ ಮುಗಿಯುತ್ತೆ. ಬಟ್ ಇನ್ ಕೇಸ್ ಆಫ್ 10 ಡ್ಯೂಸ್ ಆದ್ರೆ ನೆಕ್ಸ್ಟ್ ಪಾಯಿಂಟ್ ವಿನ್ ಆಗುತ್ತೆ. ಸೊ ರೂಲ್ ಬುಕ್ ಅಲ್ಲಿ ನೋಡೋಣ ಅದನ್ನ. ಆಮೇಲೆ ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ಕೊಡ್ತೀವಿ, ಲಂಚ್ ಬ್ರೇಕ್ ಮತ್ತೆ ಪ್ಲೇ ಆಫ್ ಶೆಡ್ಯೂಲಿಂಗ್ಗೆ. ಅದಾದ್ಮೇಲೆ ಪ್ರೀ ಕ್ವಾರ್ಟರ್. ಸೊ ಗ್ರೂಪ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಅದರಿಂದ 16 ಟೀಮ್ಸ್ ತಗೊಂಡು ಪ್ರೀ ಕ್ವಾರ್ಟರ್ಸ್, ಕ್ವಾರ್ಟರ್ಸ್, ಸೆಮೀಸ್, ಫೈನಲ್ಸ್ ಮಾಡ್ತೀವಿ. ಸೊ
ಸೊ ಗ್ರೂಪ್ ಸ್ಟೇಜ್ ರಿಸಲ್ಟ್ಸ್ ಮೇಲೆ ಸೀಡ್ ಮಾಡ್ತೀವಿ. ಆ ಸೀಡಿಂಗ್ ಮೇಲೆ ಪ್ಲೇ ಆಫ್ ಗೇಮ್ಸ್ ಅದು ನೆಕ್ಸ್ಟ್ ತರ. ಬಟ್ ಪ್ರೀ ಕ್ವಾರ್ಟರ್ಸ್ ಮತ್ತೆ ಕ್ವಾರ್ಟರ್ ಫೈನಲ್ಸ್ 15 ಪಾಯಿಂಟ್ಸ್ ಗೇಮ್ ಆಗಿರುತ್ತೆ. ಸೊ ನಾಕ್ಔಟ್. ಸೊ ಅದ್ರಲ್ಲಿ ಗೆದ್ದವರು ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಬರ್ಬೋದು. ಸೊ ಸೆಮಿಫೈನಲ್ಸ್ ಅಂಡ್ ಫೈನಲ್ಸ್ ಬೆಸ್ಟ್ ಆಫ್ 3 ಗೇಮ್ಸ್ ಆಗಿರುತ್ತೆ. ಮತ್ತೆ 11 ಪಾಯಿಂಟ್ ಗೇಮ್. ಆಮೇಲೆ ರೂಲ್ಸ್ ಬಂದ್ರೆ ನಾವು ಮುಂಚೆನೆ ಕಾಯಿನ್ ಟಾಸ್ ಮಾಡಿರ್ತೀವಿ. ಸೊ ವಿನ್ನರ್ಸ್ ಯಾರು ಅಂತ ಹೇಳಿರ್ತೀವಿ. ಅವತ್ತು ಕೋರ್ಟ್ ಬಂದಾಗ ನಿಮ್ ಕೋರ್ಟ್ ಅಥವಾ ಸರ್ವ್ ಚೂಸ್ ಮಾಡ್ಬೋದು. ಇದು ಏನಕ್ಕೆ ಅಂದ್ರೆ ಅಲ್ಲಿ ಕಾಯಿನ್ ಇರುತ್ತೆ, ಕಾಯಿನ್ ಇರಲ್ಲ. ಸೊ ಇದೆಲ್ಲ ಕನ್ಫ್ಯೂಷನ್ ಬೇಡ ಅಂತ ಮುಂಚೆನೆ ಇವಾಗ್ಲೇ ಟಾಸ್ ಎಲ್ಲ ಶುರು ಮಾಡ್ಬಿಟ್ಟಿರ್ತೀವಿ. ಅಲ್ಲಿ ಬಂದು ವಿ ಜಸ್ಟ್ ನೀಡ್ ಟು ಚೂಸ್. ಆಮೇಲೆ ಮುಂಚೆ ಹೇಳ್ದಂಗೆ ಟೈಮ್ಗೆ ಕರೆಕ್ಟ್ ಆಗಿ ಬಂದಿರ್ಬೇಕು ಸ್ಟಾರ್ಟ್ಗೆ. ಇಲ್ಲದ್ರೆ ಚೈನ್ ರಿಯಾಕ್ಷನ್ ಆಗುತ್ತೆ. ಒಬ್ರು ಮಿಸ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚ್ ಹಂಗೆ ಡಿಲೇ ಆಗ್ಬಿಡುತ್ತೆ. ಸೊ ಪ್ಲೀಸ್ ನಿಮ್ಮ ಅಸೈನ್ ಸ್ಲಾಟ್ಗೆ ಆ ಟೈಮ್ಗೆ ಆ ಕೋರ್ಟ್ ಹತ್ರ ಇರಿ. ಅಕಸ್ಮಾತ್ 5 ನಿಮಿಷಕ್ಕಿಂತ ಜಾಸ್ತಿ ಆದ್ರೆ ಆ ಮ್ಯಾಚ್ ನ ಫೋರ್ಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಇನ್ ದಟ್ ಕೇಸ್ ವಿನ್ನಿಂಗ್ ಟೀಮ್ಗೆ 1 ಪಾಯಿಂಟ್ ಹೋಗುತ್ತೆ. ಬಟ್ ಸ್ಕೋರ್ಸ್ 0-0 ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಹೋಪ್ಫುಲಿ ನೀವೆಲ್ಲ ರೂಲ್ ಬುಕ್ ಒಂದ್ಸಲ ನೋಡಿದಿರಾ ಅಂತ ಅನ್ಕೊಂಡಿದೀವಿ. ಇಲ್ಲ ಅಂದ್ರೆ ಗೊತ್ತಿಲ್ಲ ನಾವು. ಐ ಥಿಂಕ್ ಒನ್ ಥಿಂಗ್ ಅಲ್ಲಿ ಆಡ್ ಮಾಡ್ತೀನಿ ನಾನು. ಜಸ್ಟ್ ಬಿಫೋರ್ ಗೋಯಿಂಗ್ ಅಲ್ಲಿ 0-0 ತೋರ್ಸಿದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಗೇಮುನ ನಾವು ತುಂಬಾ ಟೀಮ್ ಇರೋದ್ರಿಂದ, ಒಂದೊಂದು ಗ್ರೂಪ್ ಅಲ್ಲಿ 15 ಗ್ರೂಪ್ ಇರೋದ್ರಿಂದ ನಾವ್ಗೆ ಟಾಪ್ 5 ಟಾಪ್ 6 ತಗೊಬೇಕು ಅಂದ್ರೆ ವಿ ನೀಡ್ ಎ ಸ್ಕೋರ್. ಯಾರು ವಿನ್ ಅಲ್ಲಿ ಜಾಸ್ತಿ ಡಿಫೆನ್ಸ್ ಅಲ್ಲಿ ವಿನ್ ಆಗ್ತಾರೋ ದೇ ವಿಲ್ ಗೆಟ್ ಎ ಲೀಡ್. ಸೊ ಅಗೇನ್ ಈಗ ನಂದು ಒಂದು ರಿಕ್ವೆಸ್ಟ್ ಏನಂದ್ರೆ, ಇವಾಗ ಒಂದು ಮ್ಯಾಚ್ ಆಡ್ತಾ ಇದೆ, ನೆಕ್ಸ್ಟ್ ಮ್ಯಾಚ್ ಯಾರು ಇರ್ತಾರೋ ಯು ಗೈಸ್ ಹ್ಯಾವ್ ಎ ಪವರ್ ಟು ಕಮ್ ಅಂಡ್ ಸೇ ಓಕೆ ನಿಮ್ದು ಟೈಮ್ ಆಗೋಗ್ತಾ ಇದೆ, ನೀಡ್ ಟು ಗೋ ಔಟ್. ಸೊ ಅದು ಇಲ್ಲ ಅಂದ್ರೆ ನಮ್ಗೆ ಎಲ್ಲಾರ್ಗು ಬ್ಯಾಕ್ಔಟ್ ಆಗ್ಬಿಟ್ರೆ ವಿಲ್ ನೆವರ್ ಬಿ ಏಬಲ್ ಟು ಕಂಪ್ಲೀಟ್ ಬಿಕಾಸ್ ನಮ್ಗೆ ತುಂಬಾ ಓವರ್ವೆಲ್ಮಿಂಗ್ ಆಗಿ ರೆಸ್ಪಾನ್ಸ್ ಬಂದಿರೋದ್ರಿಂದ. ಸೊ ಅಗೇನ್ ವಿ ಜಸ್ಟ್ ನೀಡ್ ಎ ಸಪೋರ್ಟ್. ಪವನ್ ಯಾರೋ ಅನ್ಮ್ಯೂಟ್ ಮಾಡ್ಕೊಂಡು ಇಲ್ಲ ಹರೀಶ, ಅದು ಅಭಿಷೇಕ್ ಇದೆ. ಅದು ಅಭಿಷೇಕ್ ಆಕ್ಚುಲಿ ಆಸೆ ಇರೋದು. ಸಾರಿ ಅಬೌಟ್ ಬ್ಯಾಕ್ಗ್ರೌಂಡ್. ಓಕೆ, ಸೊ ರೂಲ್ ಬುಕ್ ಹೋಗೋದಾದ್ರೆ ಎಲ್ಲ ಗೊತ್ತಿರೋ ಹಂಗೆ ಇದು XXKK ಮೆಂಬರ್ಶಿಪ್ ಎಕ್ಸ್ಕ್ಲೂಸಿವ್. ಹೇಳ್ದಂಗೆ ಏಪ್ರಿಲ್ 4 ಯುಗಾದಿ ನಡೆಯುತ್ತೆ. ಸ್ಟ್ರಕ್ಚರು ಅದೆಲ್ಲ ರೌಂಡ್ ರಾಬಿನ್ ಪ್ಲೇ ಆಫ್ಸ್ ಅಂಡ್ ಗ್ರೂಪ್ ಅಸೈನ್ಮೆಂಟ್ಸ್ ನ ಇವತ್ತೇ ಮಾಡ್ತೀವಿ ವೀಲ್ಸ್ ಆಫ್ ನೇಮ್ ಇಂದ. ಇವತ್ತು ಫೈನಲ್ ರೋಸ್ಟರ್ ಪಬ್ಲಿಷ್ ಆದ್ಮೇಲೆ ಏನು ಚೇಂಜಸ್ ಎಂಟರ್ಟೈನ್ ಮಾಡಲ್ಲ. ಆಮೇಲೆ ಎಲ್ಲರಿಗೂ 4 ಗೇಮ್ಸ್ ಸಿಗುತ್ತೆ. ಆಮೇಲೆ ಹೇಳ್ದಂಗೆ ಕಾಯಿನ್ ಟಾಸ್ ಇವತ್ತೇ ಮಾಡ್ತೀವಿ ಸೊ ದಟ್ ಯು ಕ್ಯಾನ್ ಸೇವ್ ಟೈಮ್ ಅಂಡ್ ಅವಾಯ್ಡ್ ಕನ್ಫ್ಯೂಷನ್ ಅವತ್ತು. ಆಮೇಲೆ ಟೂರ್ನಮೆಂಟ್ ಬಾಲ್ಸ್ ಪಿಕಲೆಕ್ಸ್ ಪ್ರೊವೈಡ್ ಮಾಡ್ತಾ ಇದೆ. ಒನ್ಸ್ ಆ ಗೇಮ್ಗೆ ಬಾಲ್ ಅಸೈನ್ ಆದ್ರೆ ಅನ್ಲೆಸ್ ಡ್ಯಾಮೇಜ್ ಆದ್ರೆ ಮಾತ್ರ ಬಾಲ್ ಚೇಂಜ್ ಮಾಡ್ತೀವಿ, ಇಲ್ಲೇ ಇದ್ರೆ ಚೇಂಜ್ ಮಾಡಲ್ಲ. ಅಂಡ್ ಹೇಳ್ದಾಗೆ 5 ನಿಮಿಷಕ್ಕಿಂತ ಲೇಟ್ ಆಗಿ ಬಂದ್ರೆ ಫೋರ್ಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಂಪೈರಿಂಗು ಗ್ರೂಪ್ ಸ್ಟೇಜ್ಗೆ ಮ್ಯಾಂಡೇಟ್ ಮಾಡಲ್ಲ, ಬಟ್ ಪ್ಲೇ ಆಫ್ಸ್ಗೆ ಅಂಪೈರಿಂಗ್ ಮಾಡ್ಲೇಬೇಕು ಅಸೈನ್ ಮಾಡಿದ್ರೆ. ಅಂಡ್ ರಿಕ್ವೈರ್ಮೆಂಟ್ ಟೀಮ್ ಫಾರ್ಮೇಶನ್ ಇದೆಲ್ಲ ಆಯ್ತು. ಐ ಥಿಂಕ್ ಜಸ್ಟ್ ಒಂದ್ಸಲಿ ಟೀಮ್ ಫಾರ್ಮೇಶನ್ ಅಲ್ಲಿ ಅಭಿಷೇಕ್ ಆಲ್ರೆಡಿ ಹೇಳ್ದಂಗೆ ಇದು ಓಪನ್ ಪ್ಲೇ ಇರೋದ್ರಿಂದ there is no grouping. Any male player can play with female players or a mixed player. ನಾವ್ ಯಾವ್ದು ಇಲ್ಲಿ ಗ್ರೂಪಿಂಗ್ ಮಾಡ್ತಾ ಇಲ್ಲ, ಎವ್ರಿಬಡಿ ಈಸ್ ಓಪನ್. ಸೊ ಯಾಕ್ ಬೇಕಾದ್ರೂ ಆಗ್ಬೋದು. ಅದು ರೂಲ್ ಬುಕ್ ಅಲ್ಲಿ ಇದೆ. ಅನ್ನೋ ತುಂಬಾ ಜನಕ್ಕೆ ಅದು ಕನ್ಫ್ಯೂಷನ್ ಇದೆ ಅಥವಾ ಓದಿಲ್ಲ ಗೊತ್ತಿಲ್ಲ. ಬಟ್ ಜಸ್ಟ್ ಐ ವಾಂಟ್ ಟು ಎಂಫಸೈಸ್ ಯು ಗೈಸ್ ಬಿ ಕ್ಲಿಯರ್. ಇಟ್ ಈಸ್ ಅ ಓಪನ್ ಪ್ಲೇ. ಎನಿಬಡಿ ಕ್ಯಾನ್ ಪ್ಲೇ ವಿತ್ ಎನಿಬಡಿ. ಬಿಡಿಯಾ ಜಸ್ಟ್ ದಟ್ ಎಲ್ಲಾರ್ಗು ಗೊತ್ತಾಗ್ಲಿ ಅನ್ನೋ ತರ ಅಷ್ಟೇ. ಒಂದ್ಸಲಿ ವಾಂಟ್ ಟು ಎಂಫಸೈಸ್. ಆಮೇಲೆ ಮುಂಚೆನೇ ಹೇಳ್ದಂಗೆ ವಿನ್ನರ್ಸ್ಗೆ ಮತ್ತೆ ರನ್ನರ್ಸ್ಗೆ ಟ್ರೋಫಿ ಸಿಗುತ್ತೆ. ಮತ್ತೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ರೆಕಗ್ನೈಸ್ ಮಾಡೇ ಮಾಡ್ತೀವಿ. ಅಂಡ್ ಪ್ರೆಸೆಂಟೇಷನ್ ಏಪ್ರಿಲ್ 4 SKK ಯುಗಾದಿ ನಡೆಯುತ್ತೆ. ಆಮೇಲೆ
ಮುಂಚೆ ಹೇಳ್ದಂಗೆ ನಿಮ್ ವಾಟರ್ ಬಾಟಲ್ ತನ್ನಿ, ಅಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಪ್ರೊವೈಡ್ ಮಾಡಲ್ಲ. ತುಂಬಾ ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ವಾಟರ್ ಫೌಂಟೈನ್ಸ್ ಇದೆ, ಫಿಲ್ ಅಪ್. ಆಮೇಲೆ ಫುಡ್ ಅವೈಲೇಬಲ್ ಪರ್ಚೇಸ್. ಫುಟ್ವೇರ್ ಆಚೆ ಕಡೆ ಹಾಕೋಬೇಡಿ, ಸೊ ಟ್ರೈ ಟು ಬ್ರಿಂಗ್ ಯರ್ ಓನ್ ಫುಟ್ವೇರ್. ಅಂಡ್ ಲಯಬಿಲಿಟಿ, ಸೊ ನಿಮ್ ವಸ್ತುಗಳನ್ನ ನೀವೇ ಜವಾಬ್ದಾರರು. ಸೊ ಎಲ್ಲೆಲ್ಲೋ ಇಟ್ಬಿಟ್ಟು ಪ್ಲೀಸ್ ಹೋಗ್ಬೇಡಿ. ಆಮೇಲೆ ತುಂಬಾ ಇಂಜುರಿ ಅದು ಇದು ಮಾಡ್ಕೋಬೇಡಿ. ಸೊ ಅಂಡ್ ವಾರ್ಮ್ ಅಪ್ ತುಂಬಾ ಇಂಪಾರ್ಟೆಂಟ್, ಇಲ್ಲದ್ರೆ ಇಂಜುರಿ ಜಾಸ್ತಿ ಇರುತ್ತೆ. ಆಮೇಲೆ ಅಂಡ್ ಗೇಮ್ ರೂಲ್ಸ್ ಹೋಗೋದಾದ್ರೆ, ಸರ್ವ್ ಯಾವಾಗ್ಲೂ ಬಿಲೋ ದ ವೇಸ್ಟೇ ಮಾಡ್ಬೇಕಾಗತ್ತೆ, ಅದ್ರ ಮೇಲ್ ಇಲ್ಲ. ಅಂಡ್ ಬೇಸ್ ಲೈನ್ ಹಿಂದೆಯಿಂದ ಸರ್ವ್ ಮಾಡ್ಬೇಕು. ಅಂಡ್ ದೆನ್ I think Abhishek, let's skip the game rules alla. I think people will read it. I know I don't want to spend ಮಾಡೋದು ಬೇಡ. I think ಎಲ್ಲಾರ್ಗೂ ಇದೆ. ಪ್ಲೀಸ್ ರೀಡ್ ಯುವರ್ ರೂಲ್ಸ್ ಬುಕ್. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಐ ನೋ ಅವತ್ತು ಬಂದೇ ಬರುತ್ತೆ, ಬಟ್ ತುಂಬಾ ಆಲ್ರೆಡಿ ಎಫರ್ಟ್ ಮಾಡಿ ಹಾಕಿದೀವಿ. ಬಟ್ ಜಸ್ಟ್ ಮೇಕಿಂಗ್ ಶೂರ್, ನಮ್ಗೆ ಗೊತ್ತು ಒಬ್ಬೊಬ್ರು ಒಂದೊಂದರ ರೂಲ್ಸ್ ಆಡಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ನೀವ್ ಆಡ್ತಿರೋ ಗ್ರೂಪ್ ಅಲ್ಲಿ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಬಟ್ ಇಫ್ ಎನಿ ಕನ್ಫ್ಯೂಷನ್ ಇದ್ರೆ ನಮ್ಮ ಹತ್ರ ಬನ್ನಿ, ಅಲ್ಲಿ we will clarify it. Don't get into the conversations or argument. But yes, maybe again, we are also not perfect. Don't think we are professionals. ನಾವು ತಪ್ಪು ಮಾಡಿರ್ತೀವಿ, ಬಟ್ ಮೇಕಿಂಗ್ ಶೂರ್ ದಟ್ whatever in the rules, we go with the rules book. Don't ever say our rule book is wrong. It may be wrong also, but ನಮ್ಗಿರೋ ನಾಲೆಜ್ ತಕ್ಕಾಗೆ ನಾವು ಮಾಡಿದೀವಿ. But we also got reviewed by a Picklex. So it should be close, but ಪ್ರೊಫೆಷನಲ್ ಆಗಿ ಅಪ್ ಟು ದ ಮಾರ್ಕ್ ಇರುತ್ತೋ ಇರಲ್ಲ. ಸೊ ಬಡಿಯಾ ಕೂಲ್. ಪವನ್, ಐ ಥಿಂಕ್ ನೀವೇನೋ ಕೈ ರೇಸ್ ಮಾಡಿದ. ಓಕೆ, ಹೇಳಿ ಶಿನಿ. ಪೋಸ್ಟ್ ಮಾಡ್ತೀರಾ ರೂಲ್ ನ ಎಲ್ಲರೂ ಡಾಕ್ಯುಮೆಂಟ್ ಅಲ್ಲಿ ಇದ್ರೆ? ದಟ್ ವೇ ಇಟ್ ಇಸ್ ಈಸಿಲಿ ಆಕ್ಸೆಸಿಬಲ್. ಐ ಥಿಂಕ್ ವೆರಿ ಗುಡ್ ಶಿನಿ. ಐ ಥಿಂಕ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ನಾವು ಲಿಂಕ್ ಕೊಟ್ಟಿದ್ವಿ. ಬಟ್ ಅಗೇನ್ ನೀವು ವಾಟ್ಸ್ಆಪ್ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡೋದು, ವಾಟ್ಸ್ಆಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವು ಗ್ರೂಪ್ ಡಿಸ್ಕ್ರಿಪ್ಷನ್ ಅಂತ ತೆಗೆದ್ರೆ ದೇರ್ ಇಸ್ ಎ KPL ರೂಲ್ ಬುಕ್. ಪವನ್, ಇನ್ನೊಂದು ಪಾಯಿಂಟ್, ಪಿಕಲೆಕ್ಸ್ ಅಲ್ಲಿ ಆವರಣನ ಸ್ವಚ್ಛವಾಗಿ ಇಟ್ಕೊಬೇಕು. ನೀಟ್ನೆಸ್ ಇಸ್ ಇಂಪಾರ್ಟೆಂಟ್. ಅದು ಮಾಡ್ತಾನೆ. ವಿಲ್ ಕವರ್ ದಟ್. ಹರೀಶ್, ಥ್ಯಾಂಕ್ ಯು. ಓಕೆ ಅಭಿಷೇಕ್, ತುಂಬಾ ತುಂಬಾ ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ಬರ್ತಾ ಇದೆ. ಐ ವಿಲ್ ಶಲ್ ಐ ಟೇಕ್ ಓವರ್? Yeah, sure. Okay. Please go on and mute, Abhishek. Yeah. Screen ನೀನೇ ಸ್ಟ್ರೈನ್ ಮಾಡು, ಪರವಾಗಿಲ್ಲ. I'll just go through there. Yeah. Okay. Rule book I think ಎಲ್ಲ ನೋಡಿದ್ರೆ ಆಲ್ರೆಡಿ. I think we covered this slide ಅಲ್ವಾ? Okay. Same thing, logistics ಬರ್ತಾ ಇದೀವಿ. ಪ್ಲೀಸ್ ಬೇಗ ನಿಮ್ ಟೈಮಿಂಗ್ ನೀವು ಬನ್ನಿ. 8 ಗಂಟೆಗೆ ಬನ್ನಿ. ಮೈಸೂರ್ ಕ್ವಿಸಿನ್ ಅದ್ಭುತವಾದ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬ್ರೇಕ್ಫಾಸ್ಟ್ ಇರುತ್ತೆ. ವಿ ವಿಲ್ ಆಲ್ಸೋ, ನಾವು ನಿಮ್ಗೆ ಒಂದು ಇದು ಕೊಡ್ತೀವಿ, ವಾಟ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಇದೆ ಅಂದ್ಬಿಟ್ಟು. ಯು ಕ್ಯಾನ್ ಚೂಸ್. ವಿ ವಿಲ್ ಡೂ ಅ ಸರ್ವೆ ಆಲ್ಸೋ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ದಟ್. ಅಗೇನ್ 8 ಗಂಟೆಗೆ ಬನ್ನಿ ಅಂದ್ಬಿಟ್ಟು ಸೈನ್ ಇನ್ ಮಾಡಿ, ಬ್ರೇಕ್ಫಾಸ್ಟ್ ತಿನ್ನಿ, ಫ್ರೆಶನ್ ಅಪ್ ಆಗಿ, ವಾರ್ಮ್ ಅಪ್ ಮಾಡಿ. ಅಗೇನ್ ಪ್ರೆಮಿಸಸ್ ತುಂಬಾ ಕ್ಲೀನ್ ಆಗಿರ್ಬೇಕು. ಫುಡ್ ನ ಯಾವ್ದೇ ಕಾರಣಕ್ಕೂ ಕೋರ್ಟ್ ಏರಿಯಾಗೆ ತಗೊಂಡ್ ಬರ್ಬೇಡಿ. ಬಿಕಾಸ್ ನೀವು ತಗೊಂಡೋದ್ರೆ ನಮಗ್ ಫೈನ್ ಮಾಡ್ತಾರೆ. ಸೊ ನಮಗ್ ಕ್ಲೀನ್ ಮಾಡಕ್ ಆಗ್ದಲ್ಲ ಇರೋ ಎನಿಥಿಂಗ್ ಡ್ಯಾಮೇಜ್ ಆದ್ರೆ ನಮಗೆ ಹೊಣೆ ಬರುತ್ತೆ. ಅದೆಲ್ಲ ಆಫ್ಟರ್ ಇದ್ರು ನಮ್ಮ ಹೊಣೆ ನಮ್ಮ ಕಮಿಟಿಯಿಂದಾನೇ ಬರುತ್ತೆ. ಸೊ ನಮಗೆ ಆ ತರ ಕೆಟ್ಟ ಹೆಸರು ತಗೊಳಕ್ ಇಷ್ಟ ಇಲ್ಲ. ದಯವಿಟ್ಟು ನಿಮ್ಗೆ ಕೇಳ್ಕೊಂತೀವಿ, ಪ್ಲೀಸ್ ಡೋಂಟ್ ಎವರ್ ಡ್ರಿಂಕ್. ಐನೋ ಮಕ್ಳಿರ್ತಾರೆ, ಬಟ್ ಟ್ರೈ ಟು ಅವಾಯ್ಡ್ ಬಿಕಾಸ್ ನಿಮ್ಮ ಮನೆ ತರ ಯೋಚನೆ ಮಾಡಿ, ಮನೆ ಒಳಗಡೆ ಹೆಂಗಾಗುತ್ತೆ ಅನ್ನೋ ತರ ಯೋಚನೆ ಮಾಡ್ಕೊಂಡು ಮಾಡಿ ಪ್ಲೀಸ್. ಅಗೇನ್ ಆಲ್ರೆಡಿ ಕೆಳಗಡೆ ಇರೋ ತರ ಆಲ್ರೆಡಿ ನಾನು ಹೇಳ್ದಾಗೆ ನೀವೆಲ್ಲ ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲಿ ಇರ್ತೀರಾ. ಡೋಂಟ್ ಗೆಟ್ ಇನ್ ಟು ಆರ್ಗ್ಯುಮೆಂಟ್ ಆರ್ ಚೀಟಿಂಗ್ ಆರ್ ವಾಟ್ ಎವರ್, ರೈಟ್? ಇವಾಗ ನಿಮ್ಮ ಪಾಯಿಂಟ್ ಹೊಡೆದ್ಮೇಲೆ ವಿ ವಿಲ್ ರೆಸ್ಪೆಕ್ಟ್. ಇವಾಗ ಫಸ್ಟ್ ಟೈಮ್ ಸರ್ವಿಸ್ ಮಾಡಿದವರು ಆ ಕಡೆ ಏನಿರ್ತಾರೆ, ಈಗ ನಿಮ್ಗೆ ಏನ್ ವ್ಯೂ ಇರುತ್ತೆ, ಅವರು ದೇ ವಿಲ್ ಮೇಕ್ ಎ ಡಿಸಿಷನ್ಸ್. ಡೋಂಟ್ ಗೆಟ್ ಇನ್ ಟು ಇಟ್. ಅಗೇನ್ ವಿ ಆಲ್ ಟ್ರಸ್ಟ್ ಎವ್ರಿಬಡಿ. ಸೊ ನಂಬಿಕೆ ಇಟ್ಕೊಂಡು ಆಡಿ.
ಆಟ ಆಡೋ ತರ ಮಜಾ ಮಾಡಕ್ ಬನ್ನಿ. ಡೋಂಟ್ ಗೆಟ್ ಇನ್ ಟು ದ ಮೈಂಡ್ ಸೆಟ್ ಆಫ್ ಎ ಪ್ರೊಫೆಷನಲ್. ನೋಬಡಿ ಇಸ್ ಪ್ರೊಫೆಷನಲ್. ಇದು ನಮಗೆ ಖುಷಿಯಾಗಿ ತರ ಹೋಗ್ಬೇಕು ಅಷ್ಟೇ ನಮ್ಮ ಗೋಲ್ ಇರೋದು. ಕೂಲ್. ಎನಿಥಿಂಗ್ ಅಭಿಷೇಕ್ ಯು ವಾಂಟೆಡ್ ಟು ಕವರ್? ಗುಡ್. Yeah, you go ahead. Like I'm sharing. ಓಕೆ, ನೀನ್ ಎಕ್ಸ್ಪ್ಲೇನ್ ಮಾಡು. ಬಟ್ ಇನ್ನಾರು ಇತ್ತಾ ನೀನ್ ಹೇಳ್ಬೇಕಾಗಿತ್ತಾ? ಇಲ್ಲ. ಓಕೆ, ಫೈನ್, ಕೂಲ್. ಆಲ್ ರೈಟ್. ಓಕೆ, ಆಲ್ರೆಡಿ ಅಭಿಷ್ ಹೇಳಿದನಲ್ಲ. ಐ ಥಿಂಕ್ ನಮ್ಗೆ ಇವಾಗ 42 ಟೀಮ್ ಸಿಕ್ಕಿದೆ. 43 ಸಾರಿ. 43 ಸಿಕ್ಕಿರೋದ್ರಿಂದ ಒಂದ್ ಗ್ರೂಪ್ 15 ಇರುತ್ತೆ, ಮಿಕ್ಕಿ ಗ್ರೂಪ್ ಎಲ್ಲ 14 ಇರುತ್ತೆ. ಸೊ 3 ಗ್ರೂಪ್ ಮಾಡಿದೀವಿ. ಅಲ್ಲಿ ಪಿಕಲ್ ಎಕ್ಸ್ ಅಲ್ಲಿ 6 ಕೋರ್ಟ್ ಇದೆ. ಸೊ 2 ಕೋರ್ಟ್ ನ ರಿಸರ್ವ್ ಮಾಡ್ತೀವಿ. ಗ್ರೂಪ್ ಎ ವಿಲ್ ಪ್ಲೇ 1 or 2 ವಾಟ್ ಎವರ್ ದ ಗ್ರೂಪ್ ನಂಬರ್ಸ್. ಗ್ರೂಪ್ ಬಿ ವಿಲ್ ಬಿ 2 ಕೋರ್ಟ್ಸ್. ಅದು ಅಸೈನ್ ಮಾಡ್ತೀವಿ. ಎಲ್ಲಾರ್ಗುನು 4 ಗೇಮ್ ಸಿಗುತ್ತೆ. ಆಲ್ರೆಡಿ ಮೋಸ್ಟ್ಲಿ ಅಭಿಷೇಕ್ ಕವರ್ ಮಾಡ್ದಂಗೆ. ಈಗ ವೀಲ್ಸ್ ಆಫ್ ನೇಮ್ ರ್ಯಾಂಡಮ್ ಹಾಕ್ತಿವಿ. ಇವಾಗ ಟಾಸ್ನು ಹಾಕ್ಸ್ತೀವಿ. ಫಸ್ಟ್ ವೀಲ್ ಆಫ್ ನೇಮ್ ಹಾಕ್ಬಿಟ್ಟು ಟಾಸ್ ನಲ್ಲಿ ಇವಾಗಲೇ ಮಾಡಿಸ್ಬಿಡ್ತೀವಿ, ಆನ್ಲೈನ್ ಟಾಸ್. ಬಟ್ ಅಲ್ಲಿಗೆ ಬಂದಾಗ ನೀವು ಡಿಸೈಡ್ ಮಾಡಿ, ಟಾಸ್ ಗೆದ್ದಿರೋರು, ವೆದರ್ ಯು ವಾಂಟ್ ಟು ಗೋ ವಿತ್ ದ ಫಸ್ಟ್ ಸರ್ವ್ ಆರ್ ಯು ವಾಂಟ್ ಟು ಟೇಕ್ ಎ ಕೋರ್ಟ್. ಸೊ ಯು ಕ್ಯಾನ್ ಡಿಸೈಡ್ ಆನ್ ದಟ್ ಡೇ, ಬಟ್ ವಿ ವಿಲ್ ಕಂಪ್ಲೀಟ್ ದ ಟಾಯ್ಸ್ ಅಂಡ್ ವೀಲ್ಸ್ ಆಫ್ ನೇಮ್ಸ್ ಆಫ್ ದ ಗ್ರೂಪಿಂಗ್. ಸೊ ಕ್ವಶನ್, ಡಿಸೈಡ್ ದ ಕೋರ್ಟ್ ಅಂತ ಅಂದ್ರೆ ವಿಚ್ ಕೋರ್ಟ್ ಯು ವಾಂಟ್ ಟು ಪ್ಲೇ ಆರ್ ವಿಚ್ ಸೈಡ್ ಆಫ್ ದ ಕೋರ್ಟ್ ಯು ವಾಂಟ್ ಟು ಪ್ಲೇ? ಕೋರ್ಟ್ ನಂಬರ್ ನಾವು ಅಸೈನ್ ಮಾಡ್ತೀವಿ ಪ್ರಶಾಂತ್. ಕೋರ್ಟ್ ಅಲ್ಲಿ ನಿಮ್ಗೆ ಟಾಸ್ ಹಾಕಿದಾಗ ಈಗ ನೀವು ಟಾಸ್ ಗೆದ್ದಿದಾರ ಅಂದ್ರೆ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಸರ್ವಿಸ್ ಫಸ್ಟ್ ತಗೊಂತೀನಿ, ಇಲ್ಲ ಅಂದ್ರೆ ಯಾವ ಸೈಡ್ ನಿಮ್ಗೆ ಸರ್ವಿಸ್ ಮಾಡ್ಬೇಕು. ಐ ಮೀನ್ ವಿಚ್ ಸೈಡ್ ಆಫ್ ದ ಕೋರ್ಟ್ ಅಲ್ಲಿ ನಿಮ್ಗೆ ಯಾವ ಕಡೆಯಿಂದ ಸೈಡ್ ಮಾಡ್ಬೇಕು, ಈ ಕಡೆಯಿಂದ ಮಾಡ್ಬೇಕು, ಆ ಕಡೆ ಸೈಡ್ ಮಾಡ್ಬೇಕು ಅಂದ್ರೆ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇರುತ್ತೆ. ಟಾಸ್ ವಿನ್ ಆಗೋರು. Okay. Thanks for clarification. Yeah, not for the court. I'm sorry. I meant to say the side of the court. Side of, yeah, got it. Yeah, thanks. Yeah. Okay. Cool. Yeah, again, pretty much ಅಷ್ಟೇ ಇದೆ. But yeah, we'll jump on to wheel of the names. If random ಆಗ್ತೀವಿ, again, we are relying on the well of the names to group create ಮಾಡಕ್ಕೆ. ಸೊ ಅಗೇನ್ ಎಲ್ಲಾರ ಹೆಸರು ಇದೆ ಅನ್ಕೊಂತೀನಿ. ಒಂದ್ಸಲಿ ಎಲ್ಲಾರ ಹೆಸರು ಹಾಕಿದೀವಿ ಇಲ್ಲಿ. ಯಾಕಂದ್ರೆ ನಿಮ್ಗೆ ಸಿಗುತ್ತೆ. ಅಗೇನ್ ಶಫಲ್ ಮಾಡ್ತಾನೆ ಅಭಿಷೇಕು. 4 ಹೆಸರು ಶಫಲ್ ಮಾಡಿ ವಿ ವಿಲ್ ಸ್ಟಾರ್ಟ್ ಒಂದೊಂದೇ ನೇಮ್ ಗ್ರೂಪ್. ಹರೀಶ ಸ್ವಲ್ಪ ಮ್ಯೂಟಲ್ ಹೋಗ್ತೀಯಾ? ಸೊ ಎಲ್ಲಾರ್ದು ಶಫಲ್ ಮಾಡಿ ಒಂದೊಂದ್ಸಲಿ ವಿಲ್ ನಾಟ್ ವೇಸ್ಟ್ ಮೋರ್ ಟೈಮ್. ಸೊ ಗ್ರೂಪ್ ಎಲ್ಲ ಹೋಗುತ್ತೆ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಆ ಶೀಟು ನಾವು ಕೊಡ್ತೀವಿ. ಅಗೇನ್ ಅಭಿಷೇಕ್, ಏನು ಶೋ ದ ರೋಸ್ಟರ್ ಶೀಟ್ ಒನ್ಸ್ ಬಿಫೋರ್ ಗೋಯಿಂಗ್ ದೇರ್? ಜಸ್ಟ್ ಓಕೆ. ನೀವು ಅಲ್ಲಿ ನೋಡಿದ್ರೆ ಎಲ್ಲಾ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಇದೆ. ನೀವು ನೋಡಿದ್ರೆ ಫಸ್ಟ್ ಮ್ಯಾಚ್ 9 o'clock. ಸೊ ಕೋರ್ಟ್ 1, ಕೋರ್ಟ್ 2, ಬಿಕಾಸ್ ಒಂದೊಂದು ಗ್ರೂಪ್ 2 ಕೋರ್ಟ್ ಇರುತ್ತೆ ಸಿಗುತ್ತೆ. ಸೊ 9 to 9:15 ಐ ಜಸ್ಟ್ ಆಲ್ರೆಡಿ ಮೋಸ್ಟ್ಲಿ ನನ್ನ ಚಾಟಲ್ ಕೇಳಿದ್ರು, ಸೋಮ್ ಕೇಳಿದ್ರು ಕ್ವಶನ್. ಬಟ್ ಅಗೇನ್ ಐ ವಾಂಟ್ ಟು ಎಂಫಸೈಸ್ 11 points is the match, because round robin ಅಲ್ಲಿ we cannot play +2 ಅನ್ನೋದಿಲ್ಲ. ಐ ಥಿಂಕ್ ಎಲ್ಲರಿಗೂ ಬೇಸಿಕ್ಸ್ ಪಿಕಲ್ ಬಾಲ್ ಗೊತ್ತಿದೆ. 11 point ಯಾರು ಫಸ್ಟ್ ರೀಚ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ 10-10 ಇರುತ್ತೆ, ಬಟ್ ಹೂ ಮೇಕ್ಸ್ 11 is the match is winning. ಆರ್ ಈವನ್ 15 minutes ಆದ್ರೂ ಅಷ್ಟೇ, ವಿ ಕ್ಯಾನ್ ಕಮ್ ಅಂಡ್ ಸೇ ಈ ಟೈಮ್ ಸ್ಲಾಟ್ 9 and 9:15 9:15 ಆಗಿ 9:16 ಆದ್ರೆ ಆ ಕೋರ್ಟ್ ಅಲ್ಲಿ ನೆಕ್ಸ್ಟ್ ಯಾರ್ ಗೇಮ್ ಇರುತ್ತೆ, ಈಗ 9:20 ಯಾವ ಗೇಮ್ ಶುರು ಆಗ್ತಿರುತ್ತೆ, ದೇ ಹ್ಯಾವ್ ಎ ಫುಲ್ ರೈಟ್ಸ್ ಟು ಗೋ ಅಂಡ್ ಟೆಲ್ ದೆಮ್ ದಟ್ ಯು ಗೈಸ್ ನೀಡ್ ಟು ವಿನ್ ಆರ್ ಯು ಗೈಸ್ ನೀಡ್ ಟು ಕಮ್ ಔಟ್. ಸೊ ದೇ ಹ್ಯಾವ್ ದ ಫುಲ್ ರೈಟ್ಸ್. ಬಿಕಾಸ್ ಇಲ್ಲ ಅಂದ್ರೆ ನಮ್ಗೆ, ಬಿಕಾಸ್ ನೀವು ರೌಂಡ್ ರಾಬಿನ್ ನೋಡಿದ್ರೆ 1 ಗಂಟೆ ಆಗುತ್ತೆ ಮುಗಿಯೋದು. ಸೊ ನಾವು ಟೈಮ್ ಕೀಪ್ ಅಪ್ ಮಾಡಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ಇಸ್ ವೆರಿ ವೆರಿ ಪಂಕ್ಚುಯಲ್. ಪ್ಲೀಸ್ ಕೀಪ್ ಅಪ್ ಯುವರ್ ಟೈಮ್ ಗೈಸ್. ಓಕೆ, ವೀಲ್ಸ್ ಆಫ್ ದ ನೇಮ್ ಶುರು ಮಾಡ್ತೀವಿ. Anyone else, any big question before going there? One quick question. Maybe, so umpire referee ಅಂತ ಯಾರಿಲ್ಲ ಅಲ್ವಾ? ಇಟ್ಸ್ ಲೈಕ್ ಇಂಡಿವಿಜುವಲ್ ಟೀಮ್ ಮ್ಯಾನೇಜ್ ಮಾಡೋದು ಅಥವಾ ಹೇಗೆ? Yes, I think ನಮ್ ಕಡೆನ ನಾವು ಅಲ್ಲಿ ಅಸೈನ್ ಮಾಡಿದೀವಿ. ಬಟ್ at the end of the day it's a fair. ನೀವು ಆಡ್ತಿರೋದ್ರಲ್ಲಿ you guys need to be more ರೌಂಡ್ ರಾಬಿನ್ ಅಲ್ಲಿ you guys should be able to tell. ನಿಮ್ಮ ಮೇಲೆ ನಂಬಿಕೆ ಇದಾವೆ, ಬಿಕಾಸ್ ಇದು ಫನ್ ಮಾಡ್ತಿರೋದಲ್ವಾ. ಸೊ we don't want to be more like a professionals are saying. We trust you guys. Opponent try will trust you and you guys will trust each other. Did that answer your question, Som? Yeah. Awesome, cool. ಪವನ್, ಕ್ವಿಕ್ ಕ್ವೆಶ್ಚನ್. ಅಬ್ಸ್ಟಕಲ್ಸ್ ಗೆ ರೂಲ್ ಬುಕ್ ಅಲ್ಲಿ ಏನಾದ್ರು ಇದೆಯಾ?
Oh, awesome question, Naveen. Thank you so much for bringing that. Okay, very good question. ಯಾಕಂದ್ರೆ ಈ ಪಿಕಲ್ ಎಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಮೇಲ್ಗಡೆ ಶೀಟ್ ಇದೆ, ಇಟ್ಸ್ ನಾಟ್ ಎ ಓಪನ್ ರೈಟ್, ನಾಟ್ ಇನ್ ಲೈಕ್ ಎ ಪಿಕಲ್ ವಾಕ್ಸ್ ಆಸ್ ಮೋರ್ ಲೈಕ್ ಎ ಸಮ್ಮರ್ ಗೇಮ್, ಬಟ್ ನೌ ಡೇಸ್ ಟ್ರೆಂಡ್ ಹ್ಯಾಸ್ ಗಾನ್ ಟು ಎ ಕ್ಲೋಸ್ ರೈಟ್. ಯಾರು ಮೇಲ್ ಹೊಡೆದ್ರೆ ಶೀಟಿಗೆ ಬಿದ್ರೆ ಇಟ್ ವಿಲ್ ಗೋ ಆಸ್ ಅ ರೀಸರ್. ಓಕೆ, ಆಮೇಲೆ ಕೆಲವು ಒಂದು ಕೋರ್ಟ್ ನಂಬರ್ 3 ಸ್ವಲ್ಪ ಅಲ್ಲಿ ಒಂದು ಪಿಲ್ಲರ್ ಅಡ್ಡ ಇದೆ, ಆ ಪಿಲ್ಲರ್ಗೆ ಏನಾರು ಆಗಕ್ ಆಗ್ಲಿಲ್ಲ, ಅಡ್ಡ ಬಂತು ಅಂದ್ರೆ ಯು ಗೈಸ್ ಕ್ಯಾನ್ ಸೇ ಐ ನಾಟ್ ಏಬಲ್ ಟು ಪ್ಲೇ ಅಂಡ್ ಸ್ಟಾರ್ಟ್ ಎ ರೀಸರ್. So please make sure that raise your hand, say I'm not able to play, or whatever reserve madi, you guys can start with that. I think thanks so much for Naveen bringing this. All right, any questions before we went up to I know we question and answer it, but any questions? Only one point. Obstacle is a reserve ಅಂತಂದ್ರೆ maintaining time might be a problem. I think ಯಾವಾಗ್ಲೂ ಆಗಲ್ಲ ಅದು. It is right, you will not be playing only every point, right? It's top reach agada, but that's okay if the common rule, but top yeah very common ಆಗಿ ಹೋಗುತ್ತೆ at least. No, I think obstacle ಅಂದ್ರೆ ನಾನು ಹೇಳ್ತಿರೋದು ಎಲ್ಲಾದ್ರೂ ಕೋರ್ಟಲ್ಲೂ ಇಲ್ಲ, ಒಂದ್ ಕೆಲವು ಕೋರ್ಟಲ್ಲಿ ಇದೆ ಅಷ್ಟೇ. Top roof ನೀವು ತುಂಬಾ ಮೇಲೆ ಇದೆ, ನೀವೆಲ್ಲಾರು ಬೇಕು ಅಂತ ಮೇಲೆ ಹೊಡಿತಾರೆ, ನಾವೇನು ಮಾಡಕ್ಕಾಗಲ್ಲ. Don't try to play within the court. I would say like that. ಸೊ ಪವನ್ 15 minutes ಅಲ್ಲಿ ಗೇಮ್ ಮುಗಿಲಿಲ್ಲ ಅಂತಂದ್ರೆ ಜಾಸ್ತಿ ಪಾಯಿಂಟ್ ಜಾಸ್ತಿ ಇರುತ್ತೆ ಅವ್ರು ವಿನ್ ಅಂತನಾ? Yes, we have to stop there. ಅದನ್ನೇ ಹೇಳಿದ್ ನಾನು, ಅಭಿಷೇಕ್ ತೋರ್ಸ್ನಲ್ಲ ಇನ್ನೊಂದು ಶೀಟ್ ಅಲ್ಲಿ, ಈಗ 9 o'clock 9 to 9:15 ಇರುತ್ತಲ್ಲ, ಆ ಗೇಮ್ ನೆಕ್ಸ್ಟ್ ಯಾರು ಇರ್ತಾರೆ, ದೇ ಹ್ಯಾವ್ ಎ ಫುಲ್ ರೈಟ್ಸ್ ಟು ಗೋ ಆನ್ ಸೇ ಯು ಗೈಸ್ ಆರ್ ಡನ್ ಅಂಡ್ ಸ್ಟಾರ್ಟ್. ಬಿಕಾಸ್ ಇಲ್ಲ ಅಂದ್ರೆ ನಮ್ಗೆ ಎಲ್ಲಾ ನೀವು ಬ್ಯಾಕ್ ಆದ್ರೆ ಇಟ್ ವಿಲ್ ಬಿಕಮ್ ಲೈಕ್ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. 1 ಗಂಟೆ 2 ಗಂಟೆ ಮುಗಿಯೋದು 3 ಗಂಟೆ ಆಗ್ಬಿಟ್ರೆ ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಚ್ ಅಪ್ ದ ಟೂರ್ನಮೆಂಟ್. ಸೊ ಟೈಮ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಅಗೇನ್ ನಾನು ಹೇಳ್ದಂಗೆ ತಿರ್ಗಾ ರಿಪೀಟ್ ಮಾಡ್ತಾ ಇದೀನಿ, ಅವಾಗ ಒಂದು ಒಬ್ರಿಗೆ ಅವಾಗ ಜಸ್ಟ್ ಚಾನ್ಸ್ ಕೊಡ್ಲೇಬೇಕಷ್ಟೇ. ಐನೋ, ಬಟ್ ಅಗೇನ್ ನಾನು ಹೇಳ್ದಂಗೆ 10-10 ಆಗಿರುತ್ತೆ. ರಿಯಲ್ ಪಿಕಲ್ ಬಾಲ್ ಅಲ್ಲಿ +2 points ಇರುತ್ತೆ. ರೌಂಡ್ ರಾಬಿನ್ ಅಲ್ಲಿ ಅದಿಲ್ಲ. ಹೂ ರೀಚಸ್ 11 points, ಗೇಮ್ ಇಸ್ ಡನ್. ಹೂ ರೀಚಸ್ ದ ಫಸ್ಟ್ 11 points. ಓಕೆ, ಅಭಿಷೇಕ್, ಐ ಥಿಂಕ್ ಯು ವಾಂಟ್ ಟು ಶೇರ್ ದ ರೌಂಡ್ ರಾಬಿನ್ ರಾಸ್ಟರ್ ಎಲ್ಲ ಇದೆಯಪ್ಪ? ಮಾಡ್ತೀವಿ. ಅಲ್ಲ, I want to see where the rosters list is. So I was not able to find my name. ಅದಕ್ಕೆ ಕೇಳಿದೆ. ಅಭಿಷೇಕ್ ತೋರಿಸ್ತೀಯಾ ನಿನ್ ರಾಸ್ಟರ್? ನಿಮ್ಗೆ ಲಿಂಕ್ ಕೊಟ್ಟಿದೀವಿ. ಇದೆಯಾ ವಾಟ್ಸ್ಆಪ್ ಅಲ್ಲಿ? ಇದೆಯಾ ಅಂದ್ರೆ ನಾನು ನೋಡ್ತೀನಿ ಬಿಡಿ. ವಾಟ್ಸ್ಆಪ್ ಅಲ್ಲಿ ಇದೆ. ಓಕೆ, ಇವಾಗ ರೋಸ್ಟರ್ ಮಾಡ್ತೀವಿ ನಿಮ್ಗೆ. ವಿಲ್ಸ್ ಆಫ್ ನೇಬಲ್ ನೇಮ್ ಇದೆ ನೋಡಿ. ಹರೀಶ್, ಅಭಿಷೇಕ್, can you go on a mute and see Disha name is there? Disha is asking in a question in a chat. Yeah, I was just gonna say that I muted myself. ಇದೆ. So shuffle ಆದ್ರೆ ಗೊತ್ತಾಗಲ್ಲ, ಬಟ್ ಇದೆ. Yes, okay. ಎಲ್ಲರ ಹೆಸರು ಬಂದೇ ಬರುತ್ತೆ. ಇವಾಗ ವೀಲ್ ಆಫ್ ನೇಮ್ ನೋಡಿದಾಗ 43 names, you have to see that somewhere is there. Yeah, ಹರೀಶ್, it's a group. ನಿಮ್ಮ ಟೀಮ್ ಮೇಲೆ ನೇಮ್ ಮಾಡಿದ್ದೀವಿ. All right, okay, let's start. I know we are running time. ಇನ್ನೊಬ್ರು ಕೂಡ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಚಾಟ್ ಅಲ್ಲಿ ಇದೆ. ಅದೇ ವಿಷಯವಾಗಿ ದಿಶಾ ಗೌಡ್ ಅವ್ರು ಕೇಳಿದ್ದಾರೆ. ಅವ್ರ ಹೆಸರೇ we are clarified same thing, Deepak. Okay, go ahead, Abhishek. We can start with spinning the wheel. Okay, shuffle ಮಾಡಪ್ಪ ಒಂದು 5 ಸಲ. ಓಕೆ, ಯಾರಪ್ಪ ಫಸ್ಟ್ ಹೆಸರು ಬೇಕು? Who wants to go now? ಸೊ ಪವನ್, ರೆಕಾರ್ಡ್ ಮಾಡಬೇಕಾ ಇದನ್ನ? ಮಾಡ್ತಾ ಇದೀನಿ. ಸುಧರ್ಮ ಮಾಡ್ತಾ ಇದೀನಿ. ಓಕೆ, ಗುಡ್. ಯಾ. ಓ, ರಿತೇಶ್ ಗೌಡ. ಓಕೆ, ಕಾಪಿ ಮಾಡ್ಕೊಂಡು ಆಗ್ಬಿಡಪ್ಪ. ಸೂಪರ್. ರಿಮೂವ್ ಅಪ್ಡೇಟ್ ಮಾಡ್ತೀಯ ಹಂಗೆ? ಈಗ ತಾನೇ ಅಂತ ಇದೆ, ನನ್ನೇ ಇರ್ಲಿತಾ. ಅಭಿಷೇಕ್ ಮೋಸ್ಟ್ಲಿ ನೋಟ್ ಪ್ಯಾಡ್ ಅಲ್ಲಿ ಹಾಕೊಂಡ್ಬಿಟ್ಟು. ಓಕೆ, ಗುಡ್. ರೈಟ್, ನೋಡಿ ಅಲ್ಲಿ ಕೋರ್ಟ್ 1 ಅಪ್ಡೇಟ್ ಆಗ್ತಾ ಇದೆ ಹಂಗೆ, A1 A2 ಬಂದಾಗ. ಸೊ ಯಾ, ನೆಕ್ಸ್ಟ್ ವಿನ್ನರ್ ಯಾರಪ್ಪ? ದಾಕ್ಷಾಯಿಣಿ ಮೂರ್ತಿ, ರೋಹನ್. ಓಕೆ, ದಾಕ್ಷಾಯಿಣಿ ಅಲ್ಲಪ್ಪ, ದಕ್ಷಿಣ ಮೂರ್ತಿ.
ದಕ್ಷಿಣಾಮೂರ್ತಿನ ಅದು ನಂಗೆ ಕಣ್ಣು ಕಾಣ್ಲಿಲ್ಲ ಅದು. ಓಕೆ, ಥ್ಯಾಂಕ್ ಯು ಹರೀಶ. ನಾನೆಲ್ಲೋ ಪವನ್ ಯಾರೋ ಹಳಬ್ರನ್ ಜ್ಞಾಪಿಸ್ಕೊಂಡ್ರೇನೋ ಅನ್ಕೊಂಡೆ. ಓ ಅರವಿಂದ್, ಸೂಪರ್. ಅರವಿಂದ್ ಇದಾರಾ ಕಾರಲ್ಲಿ? ಅರವಿಂದ್ ಇಲ್ದಂಗೆ ಕಾಣ್ತಿಲ್ಲ. ಓಕೆ, ಸೂಪರ್. ಓಕೆ, ಅಗೇನ್ ಐ ಥಿಂಕ್ ಇದನ್ನ ನೇಮ್ ಆಗ್ತಾ ಇರ್ತಾರೆ. ಜನಕ್ಕೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ವಿ ಆರ್ ದಿಸ್ ಇಸ್ ದ ಆಪರ್ಚುನಿಟಿ ಪ್ರಾಬಬ್ಲಿ. ಬೇರೆ ಏನಾದ್ರು ಜನಕ್ಕೆ ಕ್ವಶನ್ಸ್ ಇದ್ರೆ ಕೇಳಿ. ಅಗೇನ್ ಅಲ್ಲಿ ಶಫಲ್ ಆಗ್ತಾ ಇರುತ್ತೆ, ನೇಮ್ ಹೋಗ್ತಾ ಇರುತ್ತೆ. ಅಭಿಷೇಕ್ ಎಲ್ಲರಿಗೂ ಲಾಟ್ರಿ ಹೊಡಿತಾ ಇದ್ದಾನೆ. So Pawan, ಇದು ಟೀಮ್ ಹಿಂಗಾಯ್ತು ಇವಾಗ. ಸೊ ಯು ಸೇ A1 ವರ್ಸಸ್ A15 or whatever it is, right? ಅಲ್ಲಿ ಇವಾಗ ಇವಾಗ you pulled out names. So each name you pulled out gets a team assignment like A1, A2 or something like that, or ಏನದು? ಅದೇ ಆಗ್ತಾ ಇದೆ ನೋಡಿ ಅಲ್ಲಿ ಅವ್ನ್ ಮಾಡ್ತಾ ಇರಂಗೆ. ಇನ್ನೊಂದ್ಸಲಿ ಶೀಟ್ ಅಲ್ಲಿ ನೀವು ಓಡಿದ್ರೆ ಇದನ್ನ ರ್ಯಾಂಡಮ್ ಆಗಿ ಎಲ್ಲಾರು ನೇಮ್ ಹಾಕ್ಬಿಟ್ಟು ನಾವು ಆಲ್ರೆಡಿ ಒಂದು ಫಾರ್ಮುಲಾ ಮಾಡಿಟ್ಟಿದೀವಿ ಶೀಟ್ ಅಲ್ಲಿ. A1 to A15, B1 to B14 and C1 to C14 ಅಂತ. ಅಸೈನ್ ಆಗ್ತಿರೋರೆಲ್ಲ ನೇಮ್ಗಳು ಇವರೆಲ್ಲ ಆ ಗ್ರೂಪ್ ಹೋಗ್ತಾ ಇದಾರೆ ಅಷ್ಟೇ. ಸೊ ನೋಡಿ ಇವಾಗ ಅಲ್ಲಿ A5 ಈಸ್ ಶಿಲ್ಪಾ, ಸೋಮ್ ಅಂಡ್ ಐ ಡೋಂಟ್ ವಾಂಟ್ ಟು ರಾಂಗ್ ನೇಮ್, ಬಟ್ ಯಾ ನನ್ ಕಣ್ಣು ಸಣ್ಣ ಚಿಕ್ಕದಾಗ ಕಾಣ್ತಾ ಇಲ್ಲ. ಬಟ್ ಎನಿವೇ ಶಿಲ್ಪಾ ಸೋಮಿಗೆ ಬಿಕಮ್ A5. ಜನಕ್ಕೆ ಇನ್ನೇನಾದ್ರು ಬೇರೆ ಕ್ವಶನ್ಸ್ ಇದೆಯಾ ಕೇಳಿ. ಇದು ಐ ನೋ ಇಟ್ಸ್ ಜಸ್ಟ್ ರನ್ನಿಂಗ್ ಲಾಟ್ರಿ ಹೊಡಿತಿದ್ರ ಅಷ್ಟೇ. ಬಟ್ ಯಾ ಎನಿಥಿಂಗ್ ಕ್ವಶನ್ಸ್ ಸರ್ಗಾರು ಇದೆಯಾ? ಓ ಅಭಿ ಮತ್ತೆ ಸುನಿಲ್ ಒಂದೇ ಟೀಮ್ ಅಲ್ಲಿ ಇದ್ರೆ ಅಗೇನೆಸ್ಟ್. ವಾವ್, ಇದು ಮಜಾ ಇದೆ. ಶಿಲ್ಪಾ ಯಾರಾದ್ರೂ ಪಂಟ್ ಇದ್ರೆ ಡಿಸ್ಕ್ರೈಬಲ್ ಹಾಕೊಂಡ್ಬಿಡಿ, ಲೈಕ್ ಗೊತ್ತಾಗುತ್ತೆ ಈಸಿಯಾಗಿ ನಮ್ಗೆ ಆಡ್ಬೇಕಾದ್ರೆ. ಶಿಲ್ಪಾ ಸೋಮ್ ನಿಮ್ ಮ್ಯಾಚ್ ಫಸ್ಟ್ ಬಿತ್ತಾ? ಅವ್ರು ಯಾರು ನಮಗೆ ಗೊತ್ತಿಲ್ಲಪ್ಪ. ನಿಲ್ಸಿಲ್ಲ. ನೀವ್ ಹೇಗ್ ಪವನ್, ನೀವ್ ಹೇಗ್ ಆಡಿಸ್ತೀವಿ ಹತ್ರ ಆಡ್ಬೇಕು ನಾವಲ್ವಾ? ಅಲ್ಲ ನೋಡಿ, ಒಂದೇ ಗ್ರೂಪ್ ಬಿದ್ದಿದ್ದೀರಾ. ಓಕೆ, ಮಜಾ ಇದೆ ಒಟ್ನಲ್ಲಿ. ಸೋಮ್ ಆಗ್ಲೇ 0 and 1. ಮ್ಯಾಚ್ ಫಿಕ್ಸಿಂಗ್ ಪವನ್ ಆಲ್ರೆಡಿ ರಿಗ್ ಮಾಡಿದಾರೆ ಗೇಮ್ ನ. ಹೌದಾ? ನೈಸ್. ಅವರು ವೀಲ್ ಆಫ್ ಗೇಮ್ ಅಂತೇಳಿ ಚಕ್ರವ್ಯೂಹದಲ್ಲಿ ಹಾಕ್ಸ್ದಂಗಿದೆ ಪವನ್. ಓಕೆ, ಯಾರ ಸ್ಟ್ರಾಂಗ್ ಇದಾರೆ ಹೇಳ್ರಪ್ಪ, ನಾವ್ ಸ್ವಲ್ಪ ಆ ಗ್ರೂಪ್ ಇಂದ ಆಚೆ ಬರ್ತೀವಿ. ನೀವೇ ಕುತ್ಕೊಂಡು ಪ್ರೋಗ್ರಾಮ್ ಮಾಡಿದಿರಂಗಿದೆ ಪವನ್ ಇದಕ್ಕೆ. ಅಯ್ಯಪ್ಪ, ನಾವ್ ಮಾಡಿಲ್ಲಪ್ಪ, ಅಭಿಷೇಕ್ ಆಡಿಸ್ತಿರೋದು. ಸೋಮು ಗೆದ್ಬಿಟ್ರೆ ಮನೆಗೆ ಹೋಗೋಂಗಿಲ್ಲ, ಅದಕ್ಕೆ ಅವರು ಸೋತು ಗೆದ್ದವರು. ಸೂಪರ್. ನಾನೇನೋ ರೆಡ್ ಅಲ್ಲಿ ಹಾಕಿರೋದೆಲ್ಲ ಪಂಟ್ರ ಅನ್ಕೊಂಡಿದ್ದೆ. ಇಲ್ವಾ? ಹಂಗಲ್ವಾ ಅದು? ಇರ್ಬೇಕೇನೋಪ್ಪ. ನಿಮ್ಮ ಹೆಸರು ರೆಡ್ ಅಲ್ಲೇ ಇದೆಯಾ ರಾಜೇಂದ್ರ ಅವರ? ಇಲ್ಲಪ್ಪ, ನಮ್ದೆಲ್ಲ ಎಲ್ಲೋ ಗ್ರೀನ್ ಗಿನಲ್ಲಿ ಇರುತ್ತೆ ಪಾಪದವರು. ಓ ನೋಡಿ, ನಿಮ್ಮ ಹೆಸರೇ ಅಂತ. ಓಕೆ, ನೈಸ್. ಮನೋಜ್ ಇದಾರಾ? ಮನೋಜ್ ಏನೋ ಕ್ವಶನ್ ಕೇಳ್ತಾ ಇದ್ರೆ. ಮನೋಜ್ ಇದಾರಾ? ಜಾಯ್ನ್ ಆಗಿದಾರಾ? ಮನೋಜ್, ನೀವು ಚಾಟಲ್ ಏನೋ ಕ್ವಶನ್ ಕೇಳ್ತಾ ಇದ್ರಿ, ಇದಾರಾ ಮನೋಜ್? ಇಲ್ವಾ? ಓಕೆ, ರಾಘವೇಂದ್ರ ಇದಾರಾ ನೀವು? ರಾಘವೇಂದ್ರ? ಓಕೆ, ನೈಸ್. ಇನ್ನೇನಾರು ಜನಕ್ಕೆಪ್ಪ ಏನಾದ್ರು ಪ್ರಶ್ನೆ ಇದೆಯಾ ಕೇಳಿ. ನೋ ಕ್ವಶನ್ಸ್, ಎವ್ರಿಬಡಿ ಕ್ಲಿಯರ್? ಹಬ್ಬ, ರೋಹಿತ್ ಬಂದ ಕೊನೆಗೆ. ರೋಹಿತ್ ಹೆಸರು ಕಾಯ್ತಾ ಇದ್ವಿ. ಟ್ರೋಫಿ ಕೊಟ್ಬಿಡಿ. ಟ್ರೋಫಿ ನಿಮ್ಮಲ್ಲೇ ಇದೆಯಲ್ಲ ಆಲ್ರೆಡಿ. ನಮ್ಮ ಮನೆಗೆ ಬಂದ್ಬಿಡೋ ರೋಹಿತ್, ಪಕ್ಕದಲ್ಲೇ ಇದೀನಿ. ಒಂದು ಟ್ರೋಫಿ ಬಂದೆ, ಈಗ ಬಂದೆ. ನೆಕ್ಸ್ಟ್ ಈಗ ಯಾರ ಜೊತೆ ಅಂತ ನೋಡ್ಬಿಟ್ಟು ಬಂದೆ. ಓ, ಈಗ ಬರ್ಬೇಕಾ? ಯಾರದು? ಪ್ರಶಾಂತ್. ಯಾಕೆ ಬರಬಾರ್ದಾಗಿತ್ತ ಪ್ರಶಾಂತ್? ಟಫ್ ಪ್ಲೇಯರ್. ಹೌದಾ?
ಓಕೆ, ಸದ್ಯ ಹಂಗಾರೆ ನಾವು ತಪ್ಸ್ಕೊಂಡ್ವಿ ಅಂತೀರಾ? ಪಂಟ್ರು ಜೋಕ್ ಮಾಡಕ್ ಹೋಗ್ಬೇಡಪ್ಪ ರೋಹಿತ. ಇಲ್ಲೇ ಇದೆಯಾ? ಇಲ್ಲೇ ಇದೆ. ಎಲ್ಲಾ ಪಂಟ್ರು ಅಂದ್ರೆ ಗ್ರೂಪ್ ಎಲ್ಲ ಹಾಕ್ಬಿಟ್ರಪ್ಪ. ಸ್ಟ್ರಾಂಗ್ ಟೀಮ್ಸ್ ಎಲ್ಲ ಒಂದ್ ಕಡೆ ಹೋಗ್ತಾ ಇದೆ, ಒಳ್ಳೇದಲ್ವಾ? ಯಾ ಓಕೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಹರೀಶ್ ವಿಲ್ ಬಿ ದ ಮೈನ್ ಅಪಾಲಿ, ಬಿಕಾಸ್ ಹರೀಶ್ ತ್ಯಾಗ ಮಾಡಿದ್ದಾರೆ ಟೂರ್ನಮೆಂಟ್ಗೋಸ್ಕರ ನಾನು ಆಡ್ತಾ ಇಲ್ಲ ಅಂದ್ಬಿಟ್ಟು. ಸೊ ನಿಮ್ಗೆ ಅಲ್ಲಿ ಏನೇ ಕ್ವಶನ್ಸ್ ಇದ್ರು, ಏನೇ ಬಂದ್ರು, ಹರೀಶನೇ ನಿಮ್ಗೆ ಮೈನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ವಾ ಹರೀಶ? ಆಯ್ತಲ್ಲ, ಹೇಳಿದ್ಮೇಲೆ ಮುಗಿದೈತ್ ಬಿಡಪ್ಪ ನೀನು. ನೀ ತ್ಯಾಗ ಮಾಡಿದ್ಯಲ್ಲಪ್ಪ ಏನೋ. ಇಲ್ಲಪ್ಪ, ಬರೋದಿಲ್ಲ, ಆಡಕ್ ಬರೋದಿಲ್ಲ, ಅದಕ್ಕೆ ತ್ಯಾಗ ಏನಿಲ್ಲ ಅದ್ರಲ್ಲಿ. ತ್ಯಾಗ ಇಲ್ಲ ಅಂತ್ಯಾ? ಓಕೆ, ನೈಸ್. ಹರೀಶ್ ಅವ್ರಿಗೊಂದು ಕಪ್ ಕೊಟ್ಬಿಡಿ ತ್ಯಾಗ ಮಾಡಿರೋದಕ್ಕೆ. ಕಪ್ಪು ಅವರೇ ಮಾಡ್ಸೋದಪ್ಪ, ಅವರೇ ಒಂದ್ ಕಪ್ ತಗೊಳೋದಷ್ಟೇ. ಅಗೇನ್ ಕಪ್ ಅಂತ ಎಲ್ಲರಿಗೂ ನೆನಪಾಯ್ತು, ಬಟ್ ಜಸ್ಟ್ ಎಲ್ಲರಿಗೂ ಗೊತ್ತಿರ್ಬೇಕು, ನಾವು ಏನೋ ಟ್ರೋಫಿ ಎಲ್ಲಾ ಕೊಡ್ತಿರೋದು April 4th. ರೂಲ್ ಬುಕ್ ಅಲ್ಲಿ ಇದೆ. ಅಗೇನ್ ರೂಲ್ ಬುಕ್ ಇದ್ದವರು ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಮ್ಗೆ ಅಲ್ಲಿ ಕೊಡಕ್ ಟೈಮ್ ಇರಲ್ಲ. ಬಟ್ ನೀವೆಲ್ಲ ಗೆದ್ದಿರ ರೆಕಗ್ನೈಸ್ ಮಾಡಕ್ಕೆ ಇನ್ ಫ್ರಂಟ್ ಆಫ್ ಕನ್ನಡ ಕಮ್ಯುನಿಟಿ ಎಲ್ಲಾರು ಮುಂದೆ ಕೊಡಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬಿಕಾಸ್ ಫಾರ್ ಎಕ್ಸಾಂಪಲ್ ಫೈನಲ್ಸ್ ಅಷ್ಟೊತ್ತಿಗೆ ಜನ ಕಮ್ಮಿ ಆಗಿರ್ತಾರೆ, ನಿಮ್ಮ ಮಾಡಿದ್ದು ನೀವು ಇದಾಗಿರ್ತೀರ. ಸೊ ಮೇಕಿಂಗ್ ಶೂರ್ ವಿ ವಿಲ್ ಗಿವ್ ಇನ್ ಫ್ರಂಟ್ ಆಫ್ ಆಲ್ ದ ಕಮ್ಯುನಿಟಿ, ಇನ್ ಫ್ರಂಟ್ ಆಫ್ ಕಮ್ಯುನಿಟಿ. ಅಗೇನ್ ನಿಮ್ಗೆ ಗೊತ್ತಿದೆ KPL ಕ್ರಿಕೆಟ್ ಹೆಂಗ್ ಕೊಟ್ವಾ, ಆಲ್ವೇಸ್ ಅವರ್ ಫಾರ್ಮ್ಯಾಟ್ ವಿಲ್ ಬಿ ಲೈಕ್ ದಟ್. ನಾವೇನೇ ಟೂರ್ನಮೆಂಟ್ ಮಾಡಿಸಿದ್ರು ವಿ ವಿಲ್ ಗಿವ್ ಇಟ್ ಅಂದ ಇಮಿಡಿಯೇಟ್. ನಮ್ಮ ಸಂಗೀತ ಕನ್ನಡ ಕೊಟ್ಟ ಯಾವ ಇವೆಂಟ್ ಇರುತ್ತೋ ಆ ಇವೆಂಟ್ಗೆ ನಾವು ವಿಲ್ ಗಿವ್ ದೇರ್. ಇನ್ಯಾರ ಪ್ರಶ್ನೆ ಇದೆ ಯಾರಿಗಾರು? ಯಾರಿಗೂ ಪ್ರಶ್ನೆ ಇಲ್ಲಪ್ಪ. ಐ ಥಿಂಕ್ ತುಂಬಾ ಚೆನ್ನಾಗಿ ನಮ್ಮ ಕಮ್ಯುನಿಟಿ ಎಲ್ಲ ರೂಲ್ ಬುಕ್ ಓದಿಟ್ಟಿ ಅನ್ಸೋದು ಹಂಗಾರೆ. ಅವರು ಇವಾಗ ಕ್ಯೂರಿಯಸ್ ಆಗಿ ನೋಡ್ತಾ ಇದಾರೆ, ಯಾರ ಟೀಮ್ ಅಲ್ಲಿ ಯಾರು ಬರ್ತಾರೆ ಅಂತ. ಪ್ರಶ್ನೆ ಬರುತ್ತಲ್ಲ, ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತೀರಾ? ಆಮೇಲೆ ಪ್ರಶ್ನೆ ಬರುತ್ತೆ ಸೆಟ್ ಆದ್ಮೇಲೆ. ಓಕೆ, ಇಲ್ಲ, ರೂಲ್ ಬುಕ್ ನೋಡೇ ಇಲ್ವಲ್ಲ ಅದಕ್ಕೆ. ಅಗೇನ್ ಐ ಥಿಂಕ್ ಐ ನೋ, ತಿರ್ಗಾ ಹೇಳ್ತೀವಿ, ದಯವಿಟ್ಟು ಬಂದು ವಾರ್ಮ್ ಅಪ್ ಮಾಡಿ. ಬಿಕಾಸ್ ಅದು ಏನೋ ಐ ಥಿಂಕ್ ವಿಜಯ್ ನೇಮ್ ಚೇಂಜ್ ಮಾಡ್ಬೇಕು ಅಭಿಷೇಕ್. ಏನೋ ಮೋಸ್ಟ್ಲಿ ವಿಜಯ್ ಟು ಸುರೇಶ್ ಈಗಲೇ ಮಾಡಂಗಿರ, ಅಲ್ಲೇ ಮಾಡ್ಬಿಡ್ಬೇಕಾರೆ. ಇಫ್ ಯು ವಾಂಟ್ ಟು ಅಲ್ಲೇ ಮಾಡ್ಬಿಡಿ, ಸುರೇಶ್ ಸಜ್ಲರ್. ಸುರೇಶ್ ಅಂತ ಹಾಕ್ಬಿಡಿ ಸದ್ಯಕ್ಕೆ. ಯಾ ಪಾಪ ವಿಜಯ್ ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಪವನ್, ಪಿಕಲೆಕ್ಸ್ ಫುಲ್ ಕ್ರೌಡೆಡ್ ಅಂತ ಕೇಳ್ಪಟ್ಟೆ. ಈಗ ಎಲ್ಲರೂ ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಹೌದಾ? ನೈಸ್. ಎಲ್ಲ ನಮ್ ಕನ್ನಡದವರೇ ಇರ್ತಾರಂತೆ, ನನಗೂ ಗೊತ್ತಾಯ್ತು. ಎಲ್ಲರೆಲ್ಲ ಹೌದಾ? ಮೋಸ್ಟ್ಲಿ ನಾವಷ್ಟೇ ವಾರ್ಮ್ ಅಪ್ ಮಾಡಬೇಕು. ಇದೆ ಅಲ್ಲಿ. ಯಾ ಈ ಇವೆಂಟ್ ಈ ಸಾಟರ್ಡೆ ಒಂದು ಇವೆಂಟ್ ಇದೆ, ಫಂಡ್ ರೈಸಿಂಗ್. ನೆಕ್ಸ್ಟ್ ನಮ್ದಿದೆ, ಅದ್ರ ನೆಕ್ಸ್ಟ್ ನಮ್ದಿನ 2 ಇದೆ ಆಕ್ಚುಲಿ. ಯಾಕಂದ್ರೆ ನಮ್ದಾಗಿದ ತಕ್ಷಣ ಇನ್ನೊಂದು ಟೂರ್ನಮೆಂಟ್ ಬೇರೆ ಇದೆ 5 ಗಂಟೆಗೆ, ಅವ್ರೊಂದು ಶುರು ಆಗುತ್ತೆ. ಆಮೇಲೆ HSMದು 21st ಇದೆ. ಸೊ ಫುಲ್ ಪ್ಯಾಕ್ಡ್. ಸೊ ಇವಾಗ ನನ್ ಟೀಮ್ ಯಾರ ಜೊತೆ ಆಡುತ್ತಪ್ಪ? ಆಯ್ತಲ್ಲ ನಿಮ್ದಲ್ಲಿ ಯಾರ ಜೊತೆ ಅಂತ ಗೊತ್ತಾಗ್ಲಿಲ್ಲ. ಅದು ಮೋಸ್ಟ್ಲಿ ರೀಡ್ ಓನ್ಲಿ ಕೊಟ್ಟಿದ್ದಾನ ಇಲ್ಲ ಗೊತ್ತಿಲ್ಲ. ಸೊ ಧನ್ವಾದ್ ನೋಡ್ತೀಯ ಒಂದ್ಸಲಿ. ಇಟ್ ಈಸ್ ರೀಡ್ ಓನ್ಲಿ ಓಪನ್ ಮಾಡಿದೀವಿ ಆ ಲಿಂಕ್ ಅಂತ, ರೋಸ್ಟರ್ದು. ವಿ ಕ್ಯಾನ್ ಶೇರ್ ದ ಲಿಂಕ್ ಆಲ್ರೆಡಿ ಪೀಪಲ್ಗೆ. ಯಾ, ಚೆಕ್ ಇಫ್ ಇಟ್ ಈಸ್ ನಾಟ್ ದೇರ್, ವಿ ಕ್ಯಾನ್ ಮೇಕ್ ಇಟ್ ರೀಡ್ ಓನ್ಲಿ ಅಂಡ್ ಗಿವ್ ಇಟ್ ಟು ಎವ್ರಿಬಡಿ.
ಐ ಥಿಂಕ್ ಸಂದೀಪ್ ನೇಮ್ದು ಚೇಂಜ್ ಮಾಡಲಿ ಅಭಿಷೇಕ್. ಸಂದೀಪ್ ವರ್ಸಸ್ ಯಾರದು? ರವಿ. ಹಾ ಸಂದೀಪ್ ರವಿ ಅದನ್ನ ಚೇಂಜ್ ಮಾಡಬೇಕಾಯ್ತು. ಸಿ ಗ್ರೂಪ್ ಅಲ್ಲಿ ನಾವಾ ಫಸ್ಟ್ ನೀವೇ ಮೇಲಿದ್ದೀರಾ ನೋಡಿ. ಬೇರೆ ಅರ್ಥನೂ ಬರುತ್ತೆ, ಬೇಡ ಬಿಡಿ. ಏನ್ರಿ ಎಲ್ಲ ಇನ್ನ ದಿನೇಶ್ ಪ್ರದೀಪ್ ಸುಖಾನಿ ಇದಾರೆ. ಐ ಥಿಂಕ್ Pradeep, you are in the strong team, man. That's fine. We'll have fun. Yes. ಡಾಕ್ಟರ್ ಶ್ರೀಕಾಂತ್ ಹೌದಾ? ಅವರು ಇದ್ದಾರಾ? ಜಾಯ್ನ್ ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಪರವಾಗಿಲ್ಲ. ಐ ಥಿಂಕ್ ವಿ ವರ್ 44. ಯಾ ಓಕೆ. ಚಂದ್ರಶೇಖರ್, ಗುರುಮೂರ್ತಿ, ಪವನ್, ಅಭಿಷೇಕ್ ನೇಮ್ ಯಾಕೋ ಲಾಸ್ಟ್ ಬರೋ ತರ ಇದೆಯಲ್ಲ. ಅದೇ ಗೊತ್ತಾಗ್ತಿಲ್ಲ ನಂಗೆ. ನಂಗೆ ಭಯ ಆಗ್ತಾ ಇದೆ, ಬರ್ತಾ ಇಲ್ವ ಅಂತ. ನೆಕ್ಸ್ಟ್ ಬರುತ್ತೀರಪ್ಪ ನೋಡೋಣ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಬರ್ತದೆ ಅನ್ಸುತ್ತೆ, ನೋಡೋಣ. ಹೌದಾ? ಇಲ್ಲ. ಓಕೆ. ಏ ಬಾ ಬಾ ಬಾ. ಜಸ್ಟ್ ಮಿಸ್. ಜಸ್ಟ್ ಮಿಸ್. ಪ್ರೋಗ್ರಾಮ್ ಮಾಡೋಣ. ಏ ಇಲ್ಲಪ್ಪ ಕೃಷ್ಣ, ನಾವೇನು ಮಾಡಿಲ್ಲಪ್ಪ. ವೀಲ್ಸ್ ಆಫ್ ನೇಮ್ ತುಂಬಾ ತಿರ್ಸ್ತಾ ಇದೀವಿ ನೋಡಿ. ಆಮೇಲೆ ಅವರು ಬೈಗೆ ವೇಟ್ ಮಾಡ್ತಾವ್ರೆ ಅನ್ಸತ್ತೆ. ಬೈ ಮ್ಯಾಚ್ ಯಾವ್ದಾರು ಸಿಗುತ್ತಾ ಅಂತ ಲಾಸ್ಟ್ ಅಲ್ಲಿ. ಈಗ ಬರ್ಬೋದೇನೋ. ಈಗ ಬರ್ಬೋದಂತ ನೀನ್ ಹೇಳ್ದಂಗೆ ಆಗ್ಬಿಡ್ಲಿ. ಈಗ ಬರ್ಲಿಲ್ಲ. ಈಗ ಏನಪ್ಪ ನಾನು ಹೇಳಲ್ಲ ಬಿಡಪ್ಪ. ನೆಕ್ಸ್ಟ್ ಬರುತ್ತೆ ನಿಂತು. ಬರ್ಸ್ರಪ್ಪ. ಆಮೇಲೆ ಅದು ಜಾಗ ಇಲ್ಲ ಅಂದ್ಬಿಟ್ರೆ ಕಷ್ಟ. ಆಮೇಲೆ ಯಾರು ಬೆಡ್ಸ್ ಹಾಕ್ತಿರಪ್ಪ? ಲಾಸ್ಟ್ C14. ನಮ್ದು ಲಾಸ್ಟ್ ಅಂತೀರಾ? C14. ಓ ಮೈ ಗಾಡ್. ಹೋಗ್ಲಿ, ಏನೋ ಆಡ್ಸಪ್ಪ ಸಾಕು. ಅಲ್ಲೇನೋ ಅಭಿಷೇಕ್ ಏನೋ ಫ್ಲಾಗ್ ಸೆಟ್ ಮಾಡ್ದಂಗಿದಾರೆ, ಲಾಸ್ಟ್ ವರ್ಗೂ ಬರ್ಬಾರ್ದು ಅಂತ. ಎಲ್ಲಪ್ಪ ಮಾಡಿದಾರ ಆ ತರ ಎಲ್ಲ. ಅಭಿಷೇಕ್ ತರ್ಸಪ್ಪ ನಿಮ್ಮ ನೋಡಿ, ಫ್ಲಾಗ್ ಡಿಸೇಬಲ್ ಮಾಡಿದ್ರು ಬಂತು. ನೀನ್ ಹೇಳಿದ ಕರೆಕ್ಟ್. ಮಜ್ಜಾ. ಇವಾಗ ಶ್ರೇಯ ಬಂದ್ರೆ ಅಭಿಷೇಕ್ ಏನೋ ಮಾಡೋದು. ಕೃಷ್ಣ ಮೇಲ. ಓ ಮೈ ಗಾಡ್, ಕೃಷ್ಣ. ಅಯ್ಯಪ್ಪ, ಮಜಾ ಮಾಡಿ ನಮಸ್ಕಾರ. ಅಲ್ಲ, ನಮಗೆ ಶ್ರೀಕಾಂತ್ ಮತ್ ಅಕ್ಷತಾ ಇಬ್ರು ಹಸ್ಬೆಂಡ್ ವೈಫ್ ಅಪೋಸಿಟ್ ಆಗ್ಬಿಡ್ತೀಗ. ಬಹಳ ಪ್ರಾಬ್ಲಮ್ ಈಗ. ಆ ಪ್ರಾಬ್ಲಮ್ ಎಲ್ಲ ಮಲ್ಲೆ ಇಟ್ ಬರ್ರಪ್ಪ. ಆಮೇಲೆ ಕೋರ್ಟ್ಗರು ತರಮ ಬಿಡ್ರಿ ಆಮೇಲೆ. ಓಕೆ, ಹೇಮಂತ್ ಕುಮಾರ್ ಬರ್ತಾರ? ನೀನ್ ಹೇಳ್ದಂಗೆ ಆಗಿಲ್ಲ ಕಣ ಹರೀಶ. ಅದಕ್ಕೆ ನನಗೆ ಅವ್ರು ಬರ್ಬೇಕಾಯ್ತು. ಅದಕ್ಕೆ ವಿವರ್ಸ್ ಹೇಳಿದೆ. ನಾಲ್ಗೆಲ್ ಮಚ್ಚ ಇಲ್ಲ ನಿಮ್ಗೆ. ಓಕೆ, ಸುಮಂತ್ ಬಂದ್ಬಿಡದಲ್ಲ ನಮ್ಗೂ. ಫಿಕ್ಸಿಂಗ್ ಆಗಿದೆ. ಲಾಸ್ಟ್ ಬೋಟ್ ಒಂದ್ ಕೊಟ್ಟಿದ್ದೀರಾ? ಟೀಮ್ ಅಲ್ಲಿ ಎಲ್ಲ ಬಿಡ್ರಿ, ನೀವೇ ಇದ್ದೀರಾ. ಓಕೆ, ಲಾಸ್ಟ್ ಇನ್ ಫಸ್ಟ್ ಔಟ್ ಆಗ್ದಲ್ಲ ಇದ್ರೆ ಸಾಕು ಬಿಡಿ. ಯಾ ಓಕೆ, ನೋಡಿಯಪ್ಪ ರೋಸ್ಟರ್ ರೆಡಿ ಆಗಿದೆ ಇವಾಗ.
ಅಗೇನ್ ಮೋಸ್ಟ್ಲಿ ರೀಡ್ ಓನ್ಲಿ ಕೊಟ್ಟಿದ್ಯಾ, ಅದು ರೀಡ್ ಓನ್ಲಿ ಮಾಡ್ಬಿಡ, ಇಲ್ಲ ಆಡ್ ಮಾಡಲಿ. ಯಾ ರೀಡ್ ಓನ್ಲಿ ಕೊಟ್ಬಿಡು, ಕಾಪಿ ಲಿಂಕ್ ಮಾಡಿ ಗ್ರೂಪ್ ಅಲ್ಲಿ ಆಗ್ಬಿಡು, ಸೊ ಪೀಪಲ್ ಲೆಟ್ ದಮ್ ರೀಡ್. ಓಕೆ ನೋಡ್ರಪ್ಪ, ರೋಸ್ಟರ್ ಇಸ್ ಡನ್. ಎನಿವೆ ವಿ ಆರ್ ಟೈಮ್. ಕಾಯಿನ್ ಒಂದು ಟಾಯ್ಸ್ ಹಾಕ್ಬಿಡ್ತೀಯಾ ಅಭಿಷೇಕ್ ಒಂದ್ ಗ್ರೂಪ್ಗೆ? ಸ್ಟಾರ್ಬಕ್ಸ್ ಅವ್ರು ಎದ್ದು ಅಂತ ಇದಾರೆ. ಓಕೆ ಜಸ್ಟ್ ಐ ಥಿಂಕ್ ಇಟ್ ನಾಟ್ ಟೇಕ್ ಮೋರ್ ದೆನ್, ಇವಾಗ ನೋಡಿ ಕಾಯಿನ್ಸ್ ಹಾಕ್ಬಿಡ್ತೀವಿ ಟಾಸ್, ಬಿಕಾಸ್ ವಿ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ದೇರ್. ಒಂದ್ ಗ್ರೂಪ್ ಹಾಕಿದ್ನೆ ಎಲ್ಲ ಕಾಪಿ ಪೇಸ್ಟ್ ಮಾಡ್ತಿದೀವಿ. ಗ್ರೂಪ್ ಎ ಹಾಕಿದ್ನೆ ಗ್ರೂಪ್ ಬಿ, ಗ್ರೂಪ್ ಸಿ ಎಲ್ಲದಕ್ಕೂ ವಿ ವಿಲ್ ಮೇಕ್ ಇಟ್. ಸೊ ನಮ್ ಲಕ್ ಏನು ಮ್ಯಾಟರ್ ಆಗಲ್ಲ. ಸೊ ಲೆಟ್ಸ್ ಅಸ್ಯೂಮ್ ಹೆಡ್ ಬಂದ್ರೆ ಲೆಫ್ಟ್, ಟೈಲ್ ಬಂದ್ರೆ ರೈಟ್ ಅಂತ. ಓಕೆ, ಸೊ ಅಭಿಷೇಕ್ ಅದು ಡಾಕ್ಯುಮೆಂಟ್ ಅಲ್ಲಿ ಸ್ವಲ್ಪ ಒಂದು ರೋ ಕೆಳಗಡೆ ಮೂವ್ ಮಾಡ್ಬೇಕು. ಇದನ್ನ ನಾನು ಚೇಂಜ್ ಮಾಡಲ್ಲ. ಸೊ ಬಟ್ ಅಲ್ಲ ನೋಡಿಲಿ, ರೌಂಡ್ 1 ಟೀಮ್ ರೌಂಡ್ 1 ಅಂತ ಬಂದಿದೆ, ಅದೊಂದು ಕೆಳಗಡೆ ಮೂವ್ ಮಾಡ್ಬೇಕು ನೀವು. ಏನ ಅರ್ಥ ಆಗಿಲ್ಲ. ರೋ ನಂಬರ್ 2 ಟೀಮ್ ಆದ್ಮೇಲೆ ರೌಂಡ್ 1 ಇದೆ. ಆಕ್ಚುಲಿ ರೋ ನಂಬರ್ 3 ಬರ್ಬೇಕು ರೌಂಡ್ 1 ಅಂತ. ಅರ್ಥ ಆಗಿಲ್ಲ ತಿರ್ಗಾ ಯಾವ್ದು ಹೇಳ್ತಿದ್ಯಾ ನೀನು? ಯಾರು ಕಾಲಮ್ ಯಾರು ಹೇಳು? ರೋ ನಂಬರ್ 2 ಗ್ರೂಪ್ ಎ ಟೀಮ್ ರೌಂಡ್ 1 ಅಂತಿದೆ ಅಲ್ವಾ, ಅದ್ ಕೆಳಗಡೆ ಮೂವ್ ಆಗ್ಬೇಕು, A1 ಬರ್ಬೇಕು. ಅದು ಏನಕ್ಕೆ ಬರ್ಬೇಕು? ಕರೆಕ್ಟ್ ಆಗಿದೆ ಹರೀಶಾ, ನನ್ಗೆ ಗೊತ್ತಿಲ್ಲ ಮೋಸ್ಟ್ಲಿ. ಎನಿವೆ ಲೆಟ್ಸ್ ಗೋ ಆನ್, ವಿಲ್ ಟೇಕ್ ಆಫ್ ಲೈನ್ ಮೋಸ್ಟ್ಲಿ. ಓಕೆ ಟಾಸ್ ಹಾಕಪ್ಪ, ಟಾಸ್ ಮುಗಿಸ್ಬಿಡಪ್ಪ. ಓಕೆ ಓಕೆ, ಎಲ್ಲ ಟೈಲನ ಎಡ್ಡು ಟೈಲು ಎಲ್ಲ ಆಗ್ತಿದೆ, ಅದಲ್ಲ ಆಗ್ತಲ್ಲ ಟೈಲ್ ಅಂತ ಒಂದ್ಸಲಿ. ಅದೇ ಡಿಸ್ಟರ್ಬ್ ಆಯ್ತು ಅಂತ ಮತ್ತೆ ಇಲ್ಲ ಅಲ್ಲೇ ಹಾಕ್ಬಿಡು ಒಳಗಡೆ, ಗ್ರೂಪ್ ಅಲ್ಲೇ ಸರಿ ಇತ್ತು ಅದು. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದಟ್, ಸ್ವಲ್ಪ ಹೌದಾ ಇದೆ. ಸೊ ಸರಿ ಓಕೆ ಓಕೆ ಓಕೆ. ಮತ್ತೆ ಟೈಲ್ಸ್ ಬರ್ತಾ ಇದೆ. ಇದು ಎಡ್ಸ್ ಇದೆಯಾ ನೋಡಿ, ಎಡಗಡೆ ಟೈಲ್ಸ್ ಇದೆ. ನೋಡಿ ಓಕೆ ದೆನ್ 1% ಇದ್ದೇ ಇರ್ಲೇಬೇಕಲ್ಲಪ್ಪ. 50-50 ಹಾಕಿನ ಎಡ್ ಬರುತ್ತೆ. ಓಕೆ, ಸೊ ಇದು ಯಾರು ಗೆದ್ದಿದಾರೋ ಯು ಗೈಸ್ ಕ್ಯಾನ್ ಡಿಸೈಡ್ ದಟ್ ಡೇ. ನಿಮ್ಗೆ ಫಸ್ಟ್ ಸರ್ವ್ ಮಾಡ್ತಿರೋ ಅಥವಾ ಯು ವಾಂಟ್ ಟು ವಿಚ್ ಸೈಡ್ ಆಫ್ ದ ಕೋರ್ಟ್ ಟು ಟೇಕ್? ಸರ್ ಒಂದ್ ನಿಮಿಷ. ಹೇಳಿ ಸರ್. ನೀವು ಬಿ ಗ್ರೂಪ್ ಅಲ್ಲಿ ನೋಡಿದ್ರೆ ವರುಣ್ ನರಸಿಂಹ ಅಂಡ್ ಸುರೇಶ್ B7 ಅದೇ ಟೀಮ್ ಜೊತೆ 2 ಸಲ ಆಡ್ತಿದಾರಲ್ಲ ಸರ್. 9:40 ನಿಖಿಲ್ ಪುಟ್ಟರಾಜು ಅವ್ರ ಜೊತೆ, 12 ಗಂಟೆಗೂ ನಿಖಿಲ್ ಪುಟ್ಟರಾಜು ಅವ್ರ ಜೊತೆ. ಒಂದ್ ನಿಮಿಷ, ಯಾವ್ದು ಗ್ರೂಪ್ ಬಿ ನಾ? ನಾನು ನೋಡ್ತೀನಿ, ಮಾಡ್ತಾ ಇರೋ ನೋಡಿ ಅದನ್ನ. ನಾನು ನೋಡ್ತಾ ಇದ್ದೀನಿ. ಯಾವ್ದು ಗ್ರೂಪ್ ಬಿ ಇಲ್ಲ? ಐ ಥಿಂಕ್ ಅದು ಕೆಲವು ಕಡೆ ಇದೆ, ಜಸ್ಟ್ ಅದೊಂದೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಟೀಮ್ ಕೂಡ ಮಲ್ಟಿಪಲ್ ಟೈಮ್ಸ್ ಆಗ್ತಿದೆ. ಐ ಥಿಂಕ್ ಪವನ್ ಅದನ್ನ ನಾವು ಆಮೇಲೆ ವಿ ಕ್ಯಾನ್ ಮೇಬಿ ಅಡ್ರೆಸ್ ದಟ್. ಹೌದಾ? ಓಕೆ. ಎನಿವೆ ಸರ್ ರಾಷ್ಟ್ರದ ಲಿಂಕ್ ಎಲ್ಲಿದೆ ಸರ್? ವಾಟ್ಸ್ಆಪ್ ಅಲ್ಲಿ ಇವಾಗ ಕೊಡ್ತೀವಿ ಸರ್. ಓಕೆ ಓಕೆ, ಅದ್ ಇನ್ನೊಂದು ಜಸ್ಟ್ ಏನು, ಐ ಥಿಂಕ್ ಇವಾಗ ಗ್ರೂಪ್ ಅಲ್ಲಿ A1 A2 ಇರೋದೆಲ್ಲ ಏನು ಚೇಂಜ್ ಆಗಲ್ಲ. ಮೋಸ್ಟ್ಲಿ ಆ ಕೋರ್ಟ್ ಇಂದು ಐ ಥಿಂಕ್ ಏನೋ ಸ್ವಲ್ಪ ಬಗ್ಗಿರ್ಬೋದು. ವಿ ವಿಲ್ ಟ್ರೈ ಟು ಕರೆಕ್ಟ್ ದಟ್. ಓಕೆ, ಜಸ್ಟ್ ಟು ಗೈಸ್ ಲೆಟ್ ನೋ, A1 A2 ಪ್ಲೇಸ್ಮೆಂಟ್ ಏನು ಚೇಂಜ್ ಮಾಡಲ್ಲ ನಾವು. ಬಟ್ ಪ್ರಾಬ್ಲಿ ವಾಟ್ ವಿಜಯ್ ಬ್ರಾಟ್ ರಿಪಿಟೇಟಿವ್ ಆಗಿದ್ರೆ ವಿ ವಿಲ್ ಟ್ರೈ ಟು ಲುಕ್ ಅಟ್ ದಟ್. ಯಾರೋ ಎಡಿಟ್ ಮಾಡ್ತಾ ಇದ್ದೀರಾ ಇದನ್ನ? ಯಾರು ಮಾಡ್ತಾ ಇಲ್ಲ, ಓಪನ್ ಮಾಡಿದೀವಿ ಅಷ್ಟೇ, ಯಾರು ಎಡಿಟ್ ಮಾಡ್ತಾ ಇಲ್ಲ. ಓಕೆ ಫೈನ್, ಓಕೆ ಓಕೆ ಆಯ್ತಲ್ಲ, ಇನ್ನೇನು? ಓಕೆ, ಎನಿ ಕ್ವಶನ್ಸ್ ಅಪ್ಪ? ಐ ಥಿಂಕ್ ವಿ ಆರ್ ಓವರ್ ಟೈಮ್. ಇನ್ನೇನಾದ್ರು ಕ್ವಶನ್ಸ್ ಇದಾವ?
ಬಟ್ ಅಲ್ಲ ಇದು ಹೆಡ್ಸ್ ಪವನ್, ಇದು ಹೆಡ್ಸ್ ಟೈಲ್ಸ್ ಹಾಕಿದ್ರಲ್ಲ, ಯಾರಿಗೆ ಹೆಡ್ಸ್ ಯಾರಿಗೆ ಟೈಲ್ಸ್ ಅಂತ ಗೊತ್ತಾಗಿಲ್ಲ ನನಗೆ. ಓಕೆ, ಈಗ ಫಸ್ಟ್ ಅಲ್ಲಿ C1 C8 ಇದೆಯಲ್ಲ, C8 has 1 ಟೈಲ್ಸ್. ಓಕೆ ಓಕೆ ಫೈನ್, ಯಾ ಗಾಟ್ ಇಟ್, ಥ್ಯಾಂಕ್ ಯು. ಓಕೆ ಕೂಲ್. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಐ ನೋ ವಿಲ್ ಟೇಕ್ ಕಪಲ್ ಮಿನಿಟ್ಸ್. ಇನ್ನೇನ ಜನಕ್ಕೆ ಕ್ವಶನ್ ಇದೆಯಾ? ಓಕೆ, ಒಂದೇ ಮಾತು ಹೇಳ್ತೀವಿ. ಜಸ್ಟ್ ಮೇ ಬಿ ಅಭಿಷೇಕ್, ಯು ಕ್ಯಾನ್ ಮೇ ಬಿ ಯು ಕ್ಯಾನ್ ಮ್ಯೂಟ್ ಆರ್ ಸ್ವಿಚ್ ಆನ್ ಟು ಮೊಬೈಲ್. ಅಗೇನ್ ವಿ ವಿಲ್ ಜಸ್ಟ್ ರಿಪೀಟ್ ಅಗೇನ್, ಪ್ಲೀಸ್ ಆನ್ ಟೈಮ್ ಬನ್ನಿ. 8 o'clock ಓಪನ್ ಮಾಡ್ತೀವಿ. ಬನ್ನಿ, ಬ್ರೇಕ್ಫಾಸ್ಟ್ ತಿನ್ನಿ, ವಾರ್ಮ್ ಅಪ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಯಾರೋ ಗೇಮ್ ಇದೆ ಟೈಮ್ ಆನ್ ಟೈಮ್ ಬನ್ನಿ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಇರೋರಿಗೆ ಯು ಗೈಸ್ ಹ್ಯಾವ್ ದ ಫುಲ್ ರೈಟ್ಸ್ ಟು ಸೇ ಮ್ಯಾಚ್ ಆಗ್ತಿರೋರಿಗೆ ಟು ಮೂವ್ ಔಟ್ ಆಫ್ ದ ಗೇಮ್, ಬಿಕಾಸ್ ಪ್ಲೀಸ್ ರೆಸ್ಪೆಕ್ಟ್ ದಟ್. ಇಲ್ಲ ಅಂದ್ರೆ ಗೇಮ್ ಆಗಲ್ಲ, ಇಲ್ಲ ಅಂದ್ರೆ ವಿ ವಿಲ್ ಬಿ ವೆರಿ ಟಫ್. ಅಗೇನ್ ವಿಜಯ್ ಬ್ರಾಟ್ ಮಾಡಿದ್ದಕ್ಕೆ ನಾವು ಮೋಸ್ಟ್ಲಿ ವಿಲ್ ಗೋ ಬ್ಯಾಕ್ ಅಂಡ್ ಚೆಕ್ ಇಫ್ ದರ್ ಇಸ್ ಎನಿಥಿಂಗ್ ಬಗ್, ಬಟ್ ವಿ ವಿಲ್ ಮೇಕ್ ಶೂರ್ ಎವ್ರಿ ಒನ್ ಗೆಟ್ಸ್ 4 games. ಆಮೇಲೆ ವಿ ನಾಟ್ ಗೋಯಿಂಗ್ ಟು ಚೇಂಜ್ ಪೊಸಿಷನ್ಸ್ ಫಾರ್ ಶೂರ್. ವಿ ನಾಟ್ ರಿಯಲಿ ಗೋಯಿಂಗ್ ಟು ಚೇಂಜ್ ದ ಪೊಸಿಷನ್ ಫಾರ್ ಎನಿಬಡಿ. ಆಸಮ್. ಸೊ ಎಲ್ಲಾರ್ಗು ಮೋಸ್ಟ್ಲಿ ಎಲ್ಲಾರು ಓದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ನಮ್ಗೇನು ಕ್ವಶನ್ ಇಲ್ಲ ಅಂದ್ರೆ ಇಟ್ಸ್ ಗುಡ್. ಬಟ್ ಅಗೇನ್ ಒಂಥರ ಭಯನೂ ಆಗ್ತಾ ಇದೆ ಕ್ವಶನ್ ಇಲ್ಲ ಅಂದ್ರೂ. ಬಟ್ ಹೋಪ್ ಐ ಆಮ್ ಟೇಕಿಂಗ್ ಇನ್ ದ ಪಾಸಿಟಿವ್ ಸೈಡ್. ಕೆಲವೊಬ್ರು ಏನು ತಿಳಿದನೆ ಏನ್ ಕ್ವಶನ್ ಕೇಳ್ಬೇಕಂತ ಗೊತ್ತಿರ್ಲಾರ್ದವರು ಇದಾರೆ ಇಲ್ಲಿ, ಸೊ ಕ್ಷಮಿಸ್ಬೇಕು. ಓಕೆ, ಸಪ್ನಾರ ನಿಮ್ ಟೀಮ್ ನೋಡ್ಕೊಂಡ್ರಾ? ಹ್ಞೂನ್ರಿ, ನೋಡ್ಕೊಂಡಿದ್ದೀವಿ. ನೋಡ್ಕೊಂಡ್ರಾ? ಹಂಗಾರ ಬಿಡಿ, ಅವ್ರಿಗಿದೆ ಹಂಗಾರೆ ಕೋರ್ಟ್ ಮೇಲೆ. ಮೋಸ್ಟ್ಲಿ ಅರವಿಂದ್ ನಿಮ್ ಗ್ರೂಪ್ ಅಲ್ಲಿ ಇಲ್ಲ ತಾನೆ? ಇಲ್ಲ, ಅವ್ರು ನಮ್ ಗ್ರೂಪ್ ಅಲ್ಲಿ ಇಲ್ಲ. ನಿಮ್ ಜೊತೆ ಆಟ ಆಡ್ತಾ ಇದೀವಿ. ನಿಮ್ ಗ್ರೂಪ್ ಅಲ್ಲೇ ಇದಾರೆ. ನಮ್ ಗ್ರೂಪ್ ಅಲ್ಲಿ ಇದಾರಾ ಸಪ್ನವರು? ನಿಮ್ ಜೊತೆ ಒಂದ್ ಮ್ಯಾಚ್ ಇದೆ ನಮ್ದು. ಅಯ್ಯೋ, ಹಂಗಾರ ನಮ್ ಕತೆ ಮುಗೀತು. ಅದೇ ನೀವು ಮೊದ್ಲೇ ಹೇಳಿದೀರಾ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡೋಣ, ನಾವು ಸೋಲ್ತೀವಿ ನಿಮ್ಮ ಎದುರಿಗೆ ಅಂತ ಹೇಳಿದೀರಾ. ಖಂಡಿತ. ಸೂಪರ್. ನಾವ್ ಅದನ್ನ ಚೇಂಜ್ ಮಾಡು, ಅಲ್ಲಿ ಚೇಂಜ್ ಮಾಡ್ಬೇಡ. ಬಿಡಿ, C1 C2 1 ಅನ್ನೋ ತರ ವಿ ವಿಲ್ ಪುಟ್ ಎ ಕಾಲಮ್ ಸೊ ದಟ್ ಕನ್ಫ್ಯೂಷನ್ ಸ್ಟಾಪ್ ಆಗುತ್ತೆ. ಯಾ, ವಿ ವಿಲ್ ಡೂ ದಟ್. Yeah, good point. Super. Okay, I know we took extra 10 minutes. Again, apologize for any background noises ಏನಾಯ್ತು ಅನ್ನೋದು. But yeah, hope please again ಎಲ್ಲಾರ್ಗುನು